हेलो फ्रेंड्स, वेलकम बैक टू सक्सेस टीचर. डियर फ्रेंड्स, ಹಿಂದಿನ ವಿಡಿಯೋಲಿ ನಾವು 7th NCERT ನ 3rd ಚಾಪ್ಟರ್ ಆದಂತಹ ಹೀಟ್ ಇದರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ವಿ. ಆ ವಿಡಿಯೋಲಿ ನಾವು ಹೀಟ್ ಅಂತಂದ್ರೆ ಏನು, ಟೆಂಪರೇಚರ್ ಅಂತಂದ್ರೆ ಏನು, ಹಾಗೆ ಹೀಟ್ ಮತ್ತು ಟೆಂಪರೇಚರ್ಗೆ ಇವೆರಡರ ನಡುವೆ ಇರುವಂತಹ ಡಿಫರೆನ್ಸಸ್ ಏನು, ಹಾಗೆ ಟೆಂಪರೇಚರ್ನ ಮೆಷರ್ ಮಾಡೋದಕ್ಕೆ ಯಾವ ಡಿವೈಸನ್ನು ಬಳಸ್ತೀವಿ ಅಂತಂದರೆ ಥರ್ಮೋಮೀಟರನ್ನು ಬಳಸ್ತೀವಿ. ಹಾಗೆ ಥರ್ಮೋಮೀಟರ್ನ ವಿಧಗಳು ಯಾವ್ಯಾವು, ಕ್ಲಿನಿಕಲ್ ಥರ್ಮೋಮೀಟರ್, ಲ್ಯಾಬ್ರೇಟರಿ ಥರ್ಮೋಮೀಟರ್, ಹಾಗೆ ಮ್ಯಾಕ್ಸಿಮಮ್ ಮಿನಿಮಮ್ ಥರ್ಮೋಮೀಟರ್, ಇವುಗಳ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗಿದ್ವಿ. ಹಾಗೆ ಟೆಂಪರೇಚರನ್ನು ಅಳತೆ ಮಾಡಬೇಕಾದ್ರೆ ಯಾವೆಲ್ಲ ಪ್ರಿಕಾಷನ್ಸನ್ನು ತಗೋಬೇಕು ಅನ್ನೋದನ್ನು ಡಿಸ್ಕಷನ್ ಮಾಡಿದ್ವಿ. ಜೊತೆಗೆ ಯಾವ ಥರ ನಾವು ಮೆಷರ್ ಮಾಡೋದು, ಟೆಂಪರೇಚರನ್ನು ಮೆಷರ್ ಮಾಡೋದು ಯಾವ ಥರ ಅನ್ನೋದನ್ನು ಸಹ ಈ ಡಿಸ್ಕಷನ್ ಮಾಡಿದ್ವಿ. ಈ ವಿಡಿಯೋಲಿ ಅದರ ಕಂಟಿನ್ಯೂಷನ್ ಭಾಗವನ್ನು ನೋಡ್ತಾ ಹೋಗೋಣ. ಈ ವಿಡಿಯೋ ತಮ್ಮೆಲ್ಲರಿಗೂ ತುಂಬ ಯೂಸ್ಫುಲ್ ಆಗಿರುತ್ತೆ ಅಂತ ಭಾವಿಸ್ತೀನಿ. ಯೂಸ್ಫುಲ್ ಆಗಿದೆ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಇವತ್ತು ನಾವು ತಗೊಳ್ತಾ ಇರೋವಂಥ ಟಾಪಿಕ್ ಯಾವುದು ಅಂದರೆ ಟ್ರಾನ್ಸ್ಫರ್ ಆಫ್ ಹೀಟ್. ಹೀಟ್ ಅನ್ನೋದು ಒಂದು ಆಬ್ಜೆಕ್ಟಿಂದ ಇನ್ನೊಂದು ಆಬ್ಜೆಕ್ಟ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಹೇಳೋದಾದರೆ, ನಾವು ಸ್ಟವ್ ಮೇಲಿಂದ ಒಂದು ಬಿಸಿಯಾದಂತಹ ಪಾತ್ರೆಯನ್ನು ಕೆಳಗೆ ಇಳಿಸಿದ ಆದಮೇಲೆ ಒಂದು 5 ನಿಮಿಷ ಆದಮೇಲೆ ಆ ಪಾತ್ರೆಯನ್ನು ಬಿಸಿಯ ಮಟ್ಟ ಏನಾಗಿರುತ್ತೆ, ಕಡಿಮೆ ಆಗಿರುತ್ತೆ, ಅಂದರೆ ಟೆಂಪರೇಚರು ಕಡಿಮೆ ಆಗಿರುತ್ತೆ. ಇದು ಯಾಕೆ ಅಂತಂದರೆ ಈ ಪಾತ್ರೆಯಲ್ಲಿದ್ದಂತಹ ಹೀಟು ಏನಾಗುತ್ತೆ, ಸರೌಂಡಿಂಗ್ಸ್ಗೆ ಅದು ಟ್ರಾನ್ಸ್ಫರ್ ಆಗುತ್ತೆ. ಸೊ ಹಾಗಾಗಿ ಆ ಪಾತ್ರೆಯ ಹೀಟ್ ಏನಾಗುತ್ತೆ, ಕಡಿಮೆ ಆಗಿರುತ್ತೆ, ಟೆಂಪರೇಚರು ಕಡಿಮೆ ಆಗಿರುತ್ತೆ. ಅದೇ ಥರ ಒಂದು ಬಕೆಟಲ್ಲಿ ನಾವು ಕೋಲ್ಡ್ ವಾಟರನ್ನು ತೊಗೊಂಡಿದ್ದೀವಿ ಅಂತ ತಗೊಳ್ಳಿ. ಸೊ ಅದಕ್ಕೆ ನಾವು ಸ್ವಲ್ಪ ಬಿಸಿ ನೀರನ್ನು ಆ್ಯಡ್ ಮಾಡ್ತಾ ಇದ್ದಾಗೆ, ಬಿಸಿಯಾದಂತಹ ನೀರನ್ನು ನಾವು ಆ್ಯಡ್ ಮಾಡಿದಾಗ ಏನಾಗುತ್ತೆ, ಈ ಕೋಲ್ಡ್ ವಾಟರು ಈ ಬಿಸಿ ನೀರಿನಿಂದ ಹೀಟನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳುತ್ತೆ. ಅಂದರೆ ಈ ಬಿಸಿ ನೀರಿನ ಹೀಟು ಈ ಕೋಲ್ಡ್ ವಾಟರ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಹಾಗೆ ಈ ಕಂಪ್ಲೀಟ್ ಬಕೆಟಲ್ಲಿರೋಂಥ ನೀರು ಸಮವಾದ ಹೀಟನ್ನು ಅಕ್ವೈರ್ ಮಾಡ್ಕೊಳ್ಳುತ್ತೆ. ಅಂತಂದರೆ ಇಲ್ಲಿ ಬಿಸಿ ನೀರಿನಲ್ಲಿದ್ದಂತಹ ಹೀಟು ಆ ಬಕೆಟಲ್ಲಿದ್ದಂತಹ ಕೋಲ್ಡ್ ವಾಟರ್ಗೆ ಟ್ರಾನ್ಸ್ಫರ್ ಆಗಿದೆ. ಸೊ ಹೀಗೆ ಯಾವುದಾದ್ರೂ ಒಂದು ಆಬ್ಜೆಕ್ಟು ಅದರ ಬಿಸಿಯ ಮಟ್ಟ ಜಾಸ್ತಿ ಇದ್ದಾಗ ಏನು ಮಾಡುತ್ತೆ, ಅದರ ಸರೌಂಡಿಂಗ್ಸ್ಗೆ ಅದನ್ನು ಟ್ರಾನ್ಸ್ಫರ್ ಮಾಡುತ್ತೆ. ಸೊ ಯಾವ ಥರ ಇದು ಹೀಟ್ ಟ್ರಾನ್ಸ್ಫರ್ ಆಗುತ್ತೆ ಅನ್ನೋದನ್ನು ನೋಡೋಣ. ಓಕೆ, ಸೊ ಇಲ್ಲಿ ಒಂದು ಕ್ವೆಶನ್ ಅರೈಸ್ ಆಗಿದೆ. ಇಲ್ಲಿ ಏನದು ಅಂತಂದರೆ, ಡಸ್ ಇಟ್ ಮೀನ್ ದಟ್ ಹೀಟ್ ವಿಲ್ ನಾಟ್ ಬಿ ಟ್ರಾನ್ಸ್ಫರ್ಡ್ ಇಫ್ ದ ಟೆಂಪರೇಚರ್ ಆಫ್ 2 ಆಬ್ಜೆಕ್ಟ್ಸ್ ಈಸ್ ದ ಸೇಮ್ ಅಂತ ಇಲ್ಲಿ ಒಂದು ಕ್ವೆಶನ್ ಅರೈಸ್ ಆಗಿದೆ. ಅಂದರೆ 2 ಆಬ್ಜೆಕ್ಟ್ಸ್ ಇದೆ, ಆ 2 ಆಬ್ಜೆಕ್ಟ್ಸ್ನ ಟೆಂಪರೇಚರು ಸೇಮ್ ಇದೆ, ಸೇಮ್ ಇದ್ದಾಗ ಹೀಟು ಟ್ರಾನ್ಸ್ಫರ್ ಆಗುತ್ತಾ ಅಂತ. ಸೊ ಸೇಮ್ ಟೆಂಪರೇಚರ್ ಇದ್ದಾಗ ಹೀಟು ಟ್ರಾನ್ಸ್ಫರ್ ಆಗೋದಿಲ್ಲ. ಸೊ ಹೀಟ್ ಯಾವ ಆಬ್ಜೆಕ್ಟಿಂದ ಯಾವ ಥರದ ಆಬ್ಜೆಕ್ಟ್ಗೆ ಟ್ರಾನ್ಸ್ಫರ್ ಆಗುತ್ತೆ ಅಂತಂದರೆ, ಹೀಟ್ ಜಾಸ್ತಿ ಇರೋವಂಥ ಆಬ್ಜೆಕ್ಟಿಂದ ಕಡಿಮೆ ಇರೋವಂಥ ಆಬ್ಜೆಕ್ಟ್ಗೆ, ಹೀಟ್ ಕಡಿಮೆ ಇರೋವಂಥ ಆಬ್ಜೆಕ್ಟ್ಗೆ ಟ್ರಾನ್ಸ್ಫರ್ ಆಗುತ್ತೆ ಅಂಟಿಲ್ ಅವೆರಡರ ಹೀಟ್ ಏನಿದೆ ಅದು ಸಮ ಆಗೋವರೆಗೂ. ಓಕೆ, ಸೊ ಆ 2 ಆಬ್ಜೆಕ್ಟ್ನ ಹೀಟ್ ಸಮ ಆದಮೇಲೆ ಮತ್ತೆ ಹೀಟ್ ಅನ್ನೋದು ಟ್ರಾನ್ಸ್ಫರ್ ಆಗೋದಿಲ್ಲ. ಸೊ ಇದು ಏನಿದೆ, ಡಸ್ ಇಟ್ ಮೀನ್ ದಟ್ ಹೀಟ್ ವಿಲ್ ನಾಟ್ ಬಿ ಟ್ರಾನ್ಸ್ಫರ್ಡ್ ಇಫ್ ದ ಟೆಂಪರೇಚರ್ ಆಫ್ 2 ಆಬ್ಜೆಕ್ಟ್ ಈಸ್ ಸೇಮ್ ಅಂದರೆ ಎಸ್, 2 ಆಬ್ಜೆಕ್ಟ್ನ ಟೆಂಪರೇಚರ್ ಸೇಮ್ ಇದ್ದಾಗ ಹೀಟ್ ಅನ್ನೋದು ಟ್ರಾನ್ಸ್ಫರ್ ಆಗಲ್ಲ, ಅದು ಬ್ಯಾಲೆನ್ಸ್ ಆಗುತ್ತೆ. ಓಕೆ, ಸೊ ಈಗ ಯಾವ್ಯಾವ ಮೆಥಡ್ಸಲ್ಲಿ ಹೀಟ್ ಅನ್ನೋದು ಒಂದು ಆಬ್ಜೆಕ್ಟಿಂದ ಇನ್ನೊಂದು ಆಬ್ಜೆಕ್ಟಿಗೆ ಟ್ರಾನ್ಸ್ಫರ್ ಆಗುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಹೋಗೋಣ. ಸೊ ಮೊದಲಿಗೆ ಇಲ್ಲೊಂದು ಆ್ಯಕ್ಟಿವಿಟಿ ಕೊಟ್ಟಿದ್ದಾರೆ. ಸೊ ಈ ಆ್ಯಕ್ಟಿವಿಟಿ ಏನಂತ ಇದೆ ಅಂತ ಫಸ್ಟ್ ನೋಡ್ತಾ ಹೋಗೋಣ. ಇಲ್ಲಿ ಒಂದು ಮೆಟಾಲಿಕ್ ರಾಡನ್ನು ತೊಗೊಂಡಿದ್ದಾರೆ. ಇಲ್ಲಿ ನಾವು ಅಲ್ಯೂಮಿನಿಯಂ ಅಥವಾ ಐರನ್ ರಾಡನ್ನು ತೊಗೋಬೇಕಾಗತ್ತೆ. ಸೊ ಅಲ್ಯೂಮಿನಿಯಂ ಅಥವಾ ಐರನ್ ರಾಡನ್ನು ತೊಗೊಂಡು ಅದಕ್ಕೆ ನಾವೇನು ಮಾಡಬೇಕು, ಸಣ್ಣ ಸಣ್ಣ ವ್ಯಾಕ್ಸ್ ಪೀಸಸ್ಸನ್ನು ಹೀಗೆ ಪೇಸ್ಟ್ ಮಾಡಬೇಕು. ಆ ಮೆಟಾಲಿಕ್ ರಾಡ್ಗೆ ನಾವು ವ್ಯಾಕ್ಸ್ ಪೀಸಸ್ಸನ್ನು ಪೇಸ್ಟ್ ಮಾಡಬೇಕು ಅಟ್ ಈಕ್ವಲ್ ಡಿಸ್ಟೆನ್ಸಸ್ಸಲ್ಲಿ ಈ ಥರ ವ್ಯಾಕ್ಸನ್ನು ನಾವು ಪೇಸ್ಟ್ ಮಾಡಬೇಕಾಗತ್ತೆ. ಅದಾದ ನಂತರ ಆ ಅಲ್ಯೂಮಿನಿಯಂ ರಾಡ್ ಅಥವಾ ಐರನ್ ರಾಡ್ ಏನಿದೆ ಅದನ್ನು ನಾವು ಒಂದು ಸ್ಟ್ಯಾಂಡ್ಗೆ ಫಿಕ್ಸ್ ಮಾಡಬೇಕು. ನಮ್ಮ ಹತ್ರ ಸ್ಟ್ಯಾಂಡ್ ಇಲ್ಲ ಅಂತಂದರೆ ಈ ಫಿಗರಲ್ಲಿ ತೋರಿಸಿರೋ ಹಾಗೆ 2 ಬ್ರಿಕ್ಸನ್ನು ಯೂಸ್ ಮಾಡಿ ಅದನ್ನು ನಾವು ಫಿಕ್ಸ್ ಮಾಡಬೇಕು. ಅದಾದ ನಂತರ ಆ ರಾಡ್ನ ಒಂದು ಎಂಡ್ ಏನಿದೆ ಅದಕ್ಕೆ ನಾವು ಶಾಖವನ್ನು ಕೊಡ್ತಾ ಹೋಗಬೇಕು, ಬಿಸಿಯನ್ನು ಕೊಡ್ತಾ ಹೋಗಬೇಕು ಬೈ ಯೂಸಿಂಗ್ ಅ ಕ್ಯಾಂಡಲ್. ಸೊ ಆಗ ಅಬ್ಸರ್ವ್ ಮಾಡಿದಾಗ ಏನಿಲ್ಲಿ ಆಗತ್ತೆ, ಏನೇನು ಬದಲಾವಣೆ ಆಗುತ್ತೆ ಅಂತ ನೋಡೋಣ. ಸೊ ಒಂದು ಎಂಡ್ಗೆ ನಾವು ಹೀಟನ್ನು ಕೊಡ್ತಾ ಇದ್ದ ಹಾಗೆ ಈ ಹೀಟ್ ಅನ್ನೋದು ಏನಾಗುತ್ತೆ, ಇಲ್ಲಿರೋವಂಥ ಪಾರ್ಟಿಕಲ್ಸಿಂದ ನೆಕ್ಸ್ಟ್ ಪಾರ್ಟಿಕಲ್ಗೆ ಹೀಟು ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತೆ. ಹೀಗೆ ಒಂದೊಂದು ಪಾರ್ಟಿಕಲಿಂದ ಇನ್ನೊಂದು ಪಾರ್ಟಿಕಲ್ಗೆ ಹೀಟ್ ಅನ್ನೋದು ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತೆ. ಸೊ ಅಬ್ಸರ್ವ್ ಮಾಡ್ತಾ ಇದ್ದ ಹಾಗೆ ಇಲ್ಲಿ
ಈ ಹೀಟ್ಗೆ ಅಂದರೆ ನಾವು ಎಲ್ಲಿ ಬೆಂಕಿ ತಾಪವನ್ನು ಕೊಡ್ತಾ ಇದ್ದೀವೋ ಅದಕ್ಕೆ ನಿಯರ್ ಇರೋವಂಥ ವ್ಯಾಕ್ಸು ಫಸ್ಟು ಕರಗಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಇದರರ್ಥ ಏನು, ಈ ಹೀಟ್ ಅನ್ನೋದು ಈ ಎಂಡಿಂದ ಇಲ್ಲಿಗೆ ಫಸ್ಟು ಟ್ರಾನ್ಸ್ಫರ್ ಆಗುತ್ತೆ. ಅದೇ ಥರ ಇದು ಬಿಸಿ ಆದ ನಂತರ ನೆಕ್ಸ್ಟ್ ಅದೇ ಪ್ರೋಸೆಸ್ಸಲ್ಲಿ ಈ ನೆಕ್ಸ್ಟ್ ಇರೋವಂಥ ಪಾರ್ಟಿಕಲ್ಸ್ ಬಿಸಿ ಆಗುತ್ತೆ, ನೆಕ್ಸ್ಟ್ ಇರೋವಂಥ ವ್ಯಾಕ್ಸು ಮೆಲ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ನೋಡಿ, ಕೊನೆಯಲ್ಲಿರುವಂಥ ವ್ಯಾಕ್ಸ್ ಈಗ ಮೆಲ್ಟ್ ಆಗೋದಿಲ್ಲ ಸ್ಟಾರ್ಟಿಂಗ್ ಪೊಸಿಷನಲ್ಲಿ. ಸೊ ಒನ್ ಬೈ ಇಲ್ಲಿರುವಂಥ ವ್ಯಾಕ್ಸ್ ಏನಾಗುತ್ತೆ, ಮೆಲ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದರಿಂದ ನಮಗೇನು ಅರ್ಥ ಆಗುತ್ತೆ ಅಂತಂದರೆ, ಈ ಹೀಟ್ ಅನ್ನೋದು ಈ ರಾಡ್ನ ಒಂದು ತುದಿಯಿಂದ, ಅಂದರೆ ಇಲ್ಲಿ ಬಿಸಿ ಇದೆಯಲ್ವ, ಈ ತುದಿಯಿಂದ ಇನ್ನೊಂದು ತುದಿಗೆ ಹೀಟ್ ಅನ್ನೋದು ಟ್ರಾನ್ಸ್ಫರ್ ಆಗುತ್ತೆ. ಹೀಟ್ ಇಲ್ಲಿ ಒಂದೊಂದು ಪಾರ್ಟಿಕಲ್ಗೂ ಅದು ಟ್ರಾನ್ಸ್ಫರ್ ಆಗ್ತಾ ಕೊನೆಗೆ ಇನ್ನೊಂದು ಎಡ್ಜ್ಗೆ, ಅಂದರೆ ಬಿಸಿ ಇಲ್ಲದೆ ಇರೋವಂಥ ಎಡ್ಜು, ಈ ಎಡ್ಜ್ಗೆ ಅದು ಟ್ರಾನ್ಸ್ಫರ್ ಆಗುತ್ತೆ. ಈ ಥರ ಒಂದು ಪಾರ್ಟಿಕಲಿಂದ ಇನ್ನೊಂದು ಪಾರ್ಟಿಕಲ್ಗೆ ಹೀಟ್ ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತೆ. ಇದು ಎಸ್ಪೆಷಲಿ ಯಾವ ಥರದ ಮೆಟೀರಿಯಲ್ಸಲ್ಲಿ ಅಂತಂದರೆ ಸಾಲಿಡ್ ಮೆಟೀರಿಯಲ್ಸಲ್ಲಿ. ಸಾಲಿಡಲ್ಲಿ ಹೀಟ್ ಹೇಗೆ ಟ್ರಾನ್ಸ್ಫರ್ ಆಗುತ್ತೆ ಅಂತಂದರೆ, ಯಾವ ಎಂಡ್ ಬಿಸಿ ಇರುತ್ತೋ ಆ ಎಂಡಿಂದ ಇನ್ನೊಂದು ಎಂಡ್ಗೆ ಪಾರ್ಟಿಕಲ್ಸ್ನ ಮೂಲಕ ಬಿಸಿ ಟ್ರಾನ್ಸ್ಫರ್ ಆಗುತ್ತಲ್ವ. ಸೊ ಇದನ್ನೇ ನಾವೇನಂತ ಕರಿತೀವಿ ಅಂತಂದರೆ ಕಂಡಕ್ಷನ್ ಅಂತ ಕರಿತೀವಿ. ಸೊ ಈ ಥರ ಹೀಟ್ ಟ್ರಾನ್ಸ್ಫರ್ ಆಗೋದನ್ನು ಕಂಡಕ್ಷನ್ ಅಂತ ಕರಿತೀವಿ. ಕನ್ನಡದಲ್ಲಿ ಹೇಳೋದಾದರೆ ವಹನ ಅಂತ ಹೇಳ್ತೀವಿ. ಸೊ ವಹನ ಅಂತಂದರೆ ದ ಪ್ರೋಸೆಸ್ ಬೈ ವಿಚ್ ಹೀಟ್ ಈಸ್ ಟ್ರಾನ್ಸ್ಫರ್ಡ್ ಫ್ರಮ್ ದ ಹಾಟರ್ ಎಂಡ್ ಟು ದ ಕೋಲ್ಡರ್ ಎಂಡ್ ಆಫ್ ಆ್ಯನ್ ಆಬ್ಜೆಕ್ಟ್ ಈಸ್ ನೌನ್ ಎಸ್ ಕಂಡಕ್ಷನ್. ಸೊ ಹಾಟರ್ ಎಂಡಿಂದ ಕೋಲ್ಡರ್ ಎಂಡ್ಗೆ ಹೀಟ್ ಟ್ರಾನ್ಸ್ಫರ್ ಆಗೋದನ್ನೇ ನಾವು ಕಂಡಕ್ಷನ್ ಅಥವಾ ವಹನ ಅಂತ ಹೇಳ್ತೀವಿ. ಇನ್ನೂ ಒಂದು ಬೆಸ್ಟ್ ಎಕ್ಸಾಂಪಲ್ ಹೇಳೋದಾದರೆ, ನಾವು ಅಡುಗೆ ಮಾಡಬೇಕಾದ್ರೆ ಏನು ಮಾಡ್ತೀವಿ, ಒಂದು ಪಾತ್ರೆಯಲ್ಲಿ ಅಡುಗೆ ಕುಕ್ ಆಗ್ತಿದೆ ಅಂತಂದರೆ ಅದರಲ್ಲಿಟ್ಟಂತಹ ಸ್ಪೂನ್ ಅಥವಾ ಸೌಟ್ ಏನಿದೆ, ಆ ಸೌಟ್ ಏನಾಗುತ್ತೆ, ಇಲ್ಲಿ ಸೌಟನ್ನು ಹಿಡಿದಾಗ ನಮಗೆ ಈ ಹಿಡಿಕೆ ಸಹ, ಅಂದರೆ ನಾವು ಎಲ್ಲಿ ಹಿಡ್ಕೊಳ್ತೀವಲ್ವ ಅಲ್ಲೂ ಸಹ ನಮಗೆ ಹೀಟ್ ಅಂತ ಅನಿಸುತ್ತೆ, ಬಿಸಿ ಗೊತ್ತಾಗುತ್ತೆ. ಅದು ಹೇಗೆ ಅಂತಂದರೆ ಥ್ರೂ ದ ಪ್ರೋಸೆಸ್ ಆಫ್ ಕಂಡಕ್ಷನ್. ನಾವು ಅಲ್ಲಿಗೆ ಡೈರೆಕ್ಟಾಗಿ ನಾವು ಬಿಸಿಯನ್ನು ಕೊಡ್ತಾ ಇಲ್ಲ, ಬೆಂಕಿಯನ್ನು ಕೊಡ್ತಾ ಇಲ್ಲ, ಅದಕ್ಕೆ ಬದಲಾಗಿ ಏನಾಗುತ್ತೆ, ಸೌಟನ್ನು ಈ ಪಾತ್ರೆಯಲ್ಲಿ ಇರುವಂತಹ ಭಾಗ ಫಸ್ಟ್ ಬಿಸಿ ಆಗುತ್ತೆ, ಆ ಬಿಸಿಯಿಂದ ಇನ್ನೊಂದು ಎಡ್ಜ್ಗೆ ಹೀಟ್ ಅನ್ನೋದು ಪಾರ್ಟಿಕಲ್ಸ್ನ ಮೂಲಕ ಅದು ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತೆ. ಈ ಥರ ಹೀಟ್ ಟ್ರಾನ್ಸ್ಫರ್ ಆಗೋದನ್ನೇ ನಾವು ಕಂಡಕ್ಷನ್ ಅಥವಾ ವಹನ ಅಂತ ಹೇಳ್ತೀವಿ. ಈ ಥರ ಯಾವ ಥರದ ಮೆಟೀರಿಯಲ್ಸಲ್ಲಿ ಕಂಡಕ್ಷನ್ ಮೂಲಕ ಹೀಟ್ ಟ್ರಾನ್ಸ್ಫರ್ ಆಗುತ್ತೆ ಅಂತಂದರೆ ಸಾಲಿಡ್ ಮೆಟೀರಿಯಲ್ಸಲ್ಲಿ. ಓಕೆ, ಸೊ ನೆಕ್ಸ್ಟ್ ನೋಡೋಣ. ಈಗ ಇಲ್ಲೊಂದಷ್ಟು ಮೆಟೀರಿಯಲ್ಸನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಒಂದು ಪ್ಲಾಸ್ಟಿಕ್ ಸ್ಕೇಲ್ ಇದೆ, ವುಡನ್ ಪೆನ್ಸಿಲ್ ಇದೆ, ಹಾಗೆ ಒಂದು ಸ್ಟೀಲ್ದು ಸ್ಪೂನ್ ಇದೆ, ಹಾಗೆ ಒಂದು ಡಿವೈಡರ್ ಇದೆ. ಈ ಇಷ್ಟು ಮೆಟೀರಿಯಲ್ಸನ್ನು ನಾವೀಗ ನಾನೀಗ ಹೇಳಿದ ಎಕ್ಸಾಂಪಲ್ ಹಾಗೆ ಇವುಗಳನ್ನು ನಾವು ಟೆಸ್ಟ್ ಮಾಡಬೇಕಾಗುತ್ತೆ, ಯಾವ ವಸ್ತುವಿನ ಮೂಲಕ ಹೀಟು ಟ್ರಾನ್ಸ್ಫರ್ ಆಗುತ್ತೆ ಅಂತ. ಸೊ ಒಂದು ಪಾತ್ರೆಯಲ್ಲಿ ನಾವೇನು ಮಾಡಬೇಕು ಅಂದರೆ, ಇದಕ್ಕೆ ಒಂದು ಆ್ಯಕ್ಟಿವಿಟಿ ಕೊಟ್ಟಿದ್ದಾರೆ. ಏನು ಆ್ಯಕ್ಟಿವಿಟಿ ಅಂತಂದರೆ, ನಾವು ಒಂದು ವೆಸಲಲ್ಲಿ ಏನು ಮಾಡಬೇಕು, ಒಂದು ವಾಟರನ್ನು ತಗೊಂಡು ಆ ವಾಟರನ್ನು ಚೆನ್ನಾಗಿ ಬಿಸಿ ಮಾಡಬೇಕು. ಆ ಬಿಸಿ ಮಾಡಿದಂಥ ನೀರಿಗೆ ನಾವೇನು ಮಾಡಬೇಕಾಗತ್ತೆ, ನಾವು ಕಲೆಕ್ಟ್ ಮಾಡಿದಂತಹ ಅಷ್ಟು ಆಬ್ಜೆಕ್ಟ್ಸನ್ನು ಅದರಲ್ಲಿ ಇಟ್ಟು ಚೆಕ್ ಮಾಡಬೇಕು ಯಾವ ಆರ್ಟಿಕಲ್ ಮೂಲಕ ಹೀಟ್ ಅನ್ನೋದು ಟ್ರಾನ್ಸ್ಫರ್ ಆಗುತ್ತೆ ಅಂತ. ಸೊ ನಾವು ತಗೊಳ್ಳೋಂಥ ಮೆಟೀರಿಯಲ್ಸು ಸ್ಟೀಲ್ ಸ್ಪೂನು, ಪ್ಲಾಸ್ಟಿಕ್ ಸ್ಕೇಲು, ಪೆನ್ಸಿಲ್ಲು, ಡಿವೈಡರು, ಇವಿಷ್ಟನ್ನು ನಾವು ಈ ಪಾತ್ರೆಯಲ್ಲಿ, ಅಂದರೆ ಬಿಸಿ ಆಗ್ತಾ ಇರೋವಂಥ ಪಾತ್ರೆಯಲ್ಲಿ ನಾವು ಇಟ್ಟಾಗ ಯಾವ ಎಡ್ಜ್ಗೆ ಹೀಟ್ ಅನ್ನೋದು ಟ್ರಾನ್ಸ್ಫರ್ ಆಗುತ್ತೆ. ಸ್ಟೀಲ್ ಸ್ಪೂನ್ ತೊಗೊಂಡಾಗ ಹೀಟ್ ಅನ್ನೋದು ಏನಾಗುತ್ತೆ, ಈ ಎಡ್ಜಿಂದ, ಅಂದರೆ ಈ ಪಾತ್ರೆ ಒಳಗಡೆ ಇರೋವಂಥ ಎಡ್ಜಿಂದ ಇನ್ನೊಂದು ಎಡ್ಜ್ಗೆ ಹೀಟು ಟ್ರಾನ್ಸ್ಫರ್ ಆಗುತ್ತೆ ಸ್ಟೀಲ್ ಸ್ಪೂನ್ ಮೂಲಕ. ಅದೇ ಪ್ಲಾಸ್ಟಿಕ್ ಸ್ಕೇಲನ್ನು ಇಟ್ಟಾಗ, ಪ್ಲಾಸ್ಟಿಕ್ ಸ್ಕೇಲನ್ನು ನಾವು ಬಿಸಿ ಆಗ್ತಾ ಇರೋವಂಥ ಪಾತ್ರೆಯಲ್ಲಿ ಇಟ್ಟಾಗ ನಮಗೆ ಹೀಟ್ ಅನ್ನೋದು ಟ್ರಾನ್ಸ್ಫರ್ ಆಗೋದಿಲ್ಲ, ಅಂದರೆ ಪ್ಲಾಸ್ಟಿಕ್ ಸ್ಕೇಲಲ್ಲಿ ಹೀಟ್ ಟ್ರಾನ್ಸ್ಫರ್ ಆಗಲ್ಲ. ಹಾಗೆ ಪೆನ್ಸಿಲನ್ನು ಇಟ್ಟಾಗೂ ಸಹ ಹೀಟ್ ಟ್ರಾನ್ಸ್ಫರ್ ಆಗಲ್ಲ. ಪೆನ್ಸಿಲ್ ಯಾವುದರಿಂದ ಮಾಡಿರ್ತಾರೆ ಅಂದರೆ ವುಡ್ಡಿಂದ. ಹಾಗೆ ಡಿವೈಡರನ್ನು ಇಟ್ಟಾಗ ಹೀಟ್ ಅನ್ನೋದು ಟ್ರಾನ್ಸ್ಫರ್ ಆಗುತ್ತೆ. ಸೊ ಇದರಿಂದ ನಮಗೇನು ಅರ್ಥ ಆಗುತ್ತೆ, ಈ ಆ್ಯಕ್ಟಿವಿಟಿಯಿಂದ ಅಬ್ಸರ್ವ್ ಮಾಡಿದಾಗ ನಮಗೇನು ಅರ್ಥ ಆಗುತ್ತೆ ಅಂತಂದರೆ, ಕೆಲವೊಂದು ಮೆಟೀರಿಯಲ್ಸಲ್ಲಿ ಹೀಟ್ ಅನ್ನೋದು ಟ್ರಾನ್ಸ್ಫರ್ ಆಗುತ್ತೆ, ಕೆಲವೊಂದು ಮೆಟೀರಿಯಲ್ಸಲ್ಲಿ ಹೀಟ್ ಅನ್ನೋದು ಟ್ರಾನ್ಸ್ಫರ್ ಆಗಲ್ಲ. ಸೊ ಹೀಟ್ ಟ್ರಾನ್ಸ್ಫರ್ ಮಾಡೋಕ್ಕೆ ಬಿಡುತ್ತಾ ಅಥವಾ ಬಿಡಲ್ಲ ಅನ್ನೋ ಬೇಸ್ ಮೇಲೆ ನಾವು ಮೆಟೀರಿಯಲ್ಸನ್ನು ಎರಡು ಥರ ವಿಭಾಗಿಸ್ತೀವಿ. ಯಾವ್ದು ಅಂತಂದರೆ, ಒಂದು ಕಂಡಕ್ಟರ್ಸ್, ಹಾಗೆ ಇನ್ನೊಂದು ಯಾವುದು ಅಂತಂದರೆ ಇನ್ಸುಲೇಟರ್ಸ್. ಸೊ ಕಂಡಕ್ಟರ್ಸ್ ಅಂತಂದರೆ ದ ಮೆಟೀರಿಯಲ್ಸ್ ವಿಚ್ ಅಲೋ ಹೀಟ್ ಟು ಪಾಸ್ ಥ್ರೂ ದೆಮ್ ಈಸಿಲಿ ಆರ್ ಕಾಲ್ಡ್ ಕಂಡಕ್ಟರ್ಸ್ ಆಫ್ ಹೀಟ್. ಯಾವ ಮೆಟೀರಿಯಲ್ಸು ಹೀಟನ್ನು ತನ್ನ ಮೂಲಕ ಹರಿಯೋದಕ್ಕೆ ಬಿಡುತ್ತೋ ಅಂಥ ವಸ್ತುಗಳನ್ನು ನಾವೇನಂತ ಕರಿತೀವಿ, ಕಂಡಕ್ಟರ್ಸ್ ಅಂತ ಕರಿತೀವಿ, ಅಂದರೆ ವಾಹಕಗಳು ಅಂತ ಕರಿತೀವಿ.
ಅದಕ್ಕೆ ಎಕ್ಸಾಂಪಲ್ಸ್ ಹೇಳೋದಾದರೆ ಅಲ್ಯೂಮಿನಿಯಂ, ಐರನ್, ಕಾಪರ್ ಇವೆಲ್ಲನೂ ಸಹ ಕಂಡಕ್ಟರ್ಸ್ಗೆ ಎಕ್ಸಾಂಪಲ್ಸ್. ಹಾಗೆ ದ ಮೆಟೀರಿಯಲ್ಸ್ ವಿಚ್ ಡು ನಾಟ್ ಅಲೋ ಹೀಟ್ ಟು ಪಾಸ್ ಥ್ರೂ ದೆಮ್ ಈಸಿಲಿ ಆರ್ ಪುವರ್ ಕಂಡಕ್ಟರ್ಸ್. ಯಾವ ಮೆಟೀರಿಯಲ್ಸು ಅದರ ಮೂಲಕ ಹೀಟನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹರಿಯೋದಕ್ಕೆ ಬಿಡಲ್ವೋ ಅಂಥ ವಸ್ತುಗಳನ್ನು ನಾವು ಪುವರ್ ಕಂಡಕ್ಟರ್ಸ್ ಆಫ್ ಹೀಟ್ ಅಂತ ಹೇಳ್ತೀವಿ. ಪುವರ್ ಕಂಡಕ್ಟರ್ಸ್ ಅಂದರೆ ಅಲ್ಲಿ ಹೀಟ್ ಟ್ರಾನ್ಸ್ಫರ್ ಆಗಲ್ಲ, ಅವನ್ನು ಅಲ್ಪವಾಹಕಗಳು ಅಂತ ಕರಿತೀವಿ. ಯಾವ ವಸ್ತುಗಳ ಮೂಲಕ ಹೀಟ್ ಟ್ರಾನ್ಸ್ಫರ್ ಆಗಲ್ವೋ ಅಂಥ ವಸ್ತುಗಳನ್ನು ಪುವರ್ ಕಂಡಕ್ಟರ್ಸ್ ಅಥವಾ ಅಲ್ಪವಾಹಕಗಳು ಅಂತ ಕರಿತೀವಿ. ಅವುಗಳನ್ನು ನಾವು ಇನ್ಸುಲೇಟರ್ಸ್ ಅಂತ ಕರಿತೀವಿ. ಯಾವ ವಸ್ತುಗಳು ಅಲ್ಪವಾಹಕಗಳಾಗಿದ್ದಾವೋ, ಪುವರ್ ಕಂಡಕ್ಟರ್ಸ್ ಆಗಿದ್ದಾವೋ ಅಂಥವುಗಳನ್ನು ನಾವು ಇನ್ಸುಲೇಟರ್ಸ್ ಅಂತ ಕರಿತೀವಿ. ಇನ್ಸುಲೇಟರ್ಸ್ ಅಂತಂದರೆ ಅವಾಹಕಗಳು ಅಂತ. ಅಂದರೆ ಆ ವಸ್ತುಗಳು ತನ್ನ ಮೂಲಕ ಹೀಟನ್ನು ಹರಿಯೋದಕ್ಕೆ ಬಿಡೋದಿಲ್ಲ. ಸೊ ಕಂಡಕ್ಟರ್ಸ್, ಇನ್ಸುಲೇಟರ್ಸ್ ಇವುಗಳ ಡಿಫ್ರೆನ್ಸಸನ್ನು ನಾವು ತಿಳ್ಕೊಬೇಕಾಗತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಇನ್ನೊಂದು ಪ್ಯಾರಾನ ನೋಡ್ತಾ ಹೋದರೆ ಇಲ್ಲಿ ಏನಂತ ಕೊಟ್ಟಿದ್ದಾರೆ ಅಂತ ಇದನ್ನು ಅಬ್ಸರ್ವ್ ಮಾಡೋಣ. ಈ ಥರದ ಸೆಂಟೆನ್ಸಸ್ ಮೇಲೆ, ಈ ಥರದ ವಾಕ್ಯಗಳ ಮೇಲೇನೂ ಸಹ ನಮಗೆ ಸುಮಾರಷ್ಟು ಸಲ ಕ್ವೆಶನ್ಸ್ ಅರೈಸ್ ಆಗುತ್ತೆ. ಸೊ ಹಾಗಾಗಿ ನಾವೇನು ಮಾಡಬೇಕು, 6th to 10th ಟೆಕ್ಸ್ಟ್ ಬುಕ್ಸ್ ಏನಿದೆ ಎವ್ರಿ ಲೈನ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಈಚ್ ಆ್ಯಂಡ್ ಎವ್ರಿ ಲೈನನ್ನು ನಾವು ಕೇರ್ಫುಲ್ಲಾಗಿ ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ಇಲ್ಲಿ ನೋಡ್ತಾ ಹೋಗೋಣ. ದ ವಾಟರ್ ಆ್ಯಂಡ್ ಏರ್ ಆರ್ ಪುವರ್ ಕಂಡಕ್ಟರ್ಸ್ ಆಫ್ ಹೀಟ್. ಸೊ ವಾಟರ್ ಮತ್ತು ಏರನ್ನು ತೊಗೊಂಡಾಗ ಅದು ಯಾವ ಥರದ ವಸ್ತುಗಳು, either ಅವು ಕಂಡಕ್ಟರ್ಸಾ ಆರ್ ಇನ್ಸುಲೇಟರ್ಸಾ ಅಂತ ಕೇಳಬಹುದು. ಹಾಗೆ ವಾಟರ್ ಮತ್ತು ಏರನ್ನು ತೊಗೊಂಡಾಗ ಅವು ಪುವರ್ ಕಂಡಕ್ಟರ್ಸ್ ಆಫ್ ಹೀಟ್ನ ಅಲ್ಪವಾಹಕಗಳು. ಹಾಗಾದರೆ ವಾಟರ್ ಮತ್ತು ಏರಲ್ಲಿ ಹೀಟ್ ಹೇಗೆ ಟ್ರಾನ್ಸ್ಫರ್ ಆಗುತ್ತೆ ಅಂತ. ಸೊ ವಾಟರ್ ಹಾಗೆ ಏರಲ್ಲಿ ಯಾವ ಥರ ಹೀಟ್ ಟ್ರಾನ್ಸ್ಫರ್ ಆಗುತ್ತೆ ಅನ್ನೋದನ್ನು ಒಂದು ಎಕ್ಸಾಂಪಲ್ ಮೂಲಕ ನೋಡ್ತಾ ಹೋಗೋಣ. ಇದನ್ನು ನಾವಿಲ್ಲಿ ನೆನ್ಪಿಟ್ಕೋಬೇಕು. ವಾಟರ್ ಹಾಗೆ ಏರ್ ಅನ್ನೋದು ಪುವರ್ ಕಂಡಕ್ಟರ್ಸ್ ಆಫ್ ಹೀಟ್. ಓಕೆ, ಸೊ ಇಲ್ಲಿ ಇನ್ನೊಂದು ಆ್ಯಕ್ಟಿವಿಟಿಯನ್ನು ಕೊಟ್ಟಿದ್ದಾರೆ. ಏನು ಆ್ಯಕ್ಟಿವಿಟಿ ಅಂತ ನೋಡೋದಾದರೆ, ಸೊ ಇಲ್ಲಿ ವಾಟರಲ್ಲಿ ಯಾವ ಥರ ಹೀಟ್ ಟ್ರಾನ್ಸ್ಫರ್ ಆಗುತ್ತೆ ಅಂತ ತಿಳ್ಕೊಳ್ಳೋದಕ್ಕೆ ಒಂದು ಆ್ಯಕ್ಟಿವಿಟಿಯನ್ನು ಕೊಟ್ಟಿದ್ದಾರೆ. ಈ ಆ್ಯಕ್ಟಿವಿಟಿ ಪ್ರಕಾರ ಏನು ಮಾಡಬೇಕು ಅನ್ನೋದನ್ನು ಚಿತ್ರದ ಮೂಲಕ ನಾವು ಇಲ್ಲಿ ನೋಡ್ತಾ ಹೋಗೋಣ. ಸೊ ಇಲ್ಲಿ ರೌಂಡ್ ಬಾಟಮ್ ಫ್ಲಾಸ್ಕನ್ನು ನಾವೇನು ಮಾಡಬೇಕು, ಈ ಥರ ಅರೇಂಜ್ಮೆಂಟ್ ಮಾಡ್ಕೋಬೇಕು. ಒಂದು ಟ್ರೈಪಾಡ್ ಸ್ಟ್ಯಾಂಡ್ ಮೇಲೆ ಅದನ್ನು ಇಡಬೇಕು. ಅದರ ಕೆಳಗೆ ಕ್ಯಾಂಡಲ್ ಅಥವಾ ಬರ್ನರನ್ನು ಯೂಸ್ ಮಾಡ್ಕೊಂಡು ನಾವು ಅದನ್ನು ಬಿಸಿ ಮಾಡೋ ಥರ ಆಗಬೇಕು. ಈ ಥರ ಸೆಟಪ್ಪನ್ನು ಮಾಡ್ಕೋಬೇಕು. ಅದಾದ ನಂತರ ರೌಂಡ್ ಬಾಟಮ್ ಫ್ಲಾಸ್ಕಲ್ಲಿ 3/4 ವಾಟರನ್ನು ಫಿಲ್ ಮಾಡಬೇಕು. ನಂತರ ನಾವೇನು ಮಾಡಬೇಕು ಅಂತಂದರೆ ಇದರಲ್ಲಿ ಒಂದು ಪೊಟ್ಯಾಷಿಯಂ ಪರ್ಮಾಂಗನೇಟನ್ನು ಹಾಕಬೇಕಾಗತ್ತೆ. ಪೊಟ್ಯಾಷಿಯಂ ಪರ್ಮಾಂಗನೇಟ್ ಕ್ರಿಸ್ಟಲನ್ನು ಹಾಕಬೇಕಾಗತ್ತೆ. ಸೊ ಪೊಟ್ಯಾಷಿಯಂ ಪರ್ಮಾಂಗನೇಟ್ ಕ್ರಿಸ್ಟಲನ್ನು ಹಾಕಬೇಕು. ಅದಾದ ನಂತರ ನಾವಿಲ್ಲಿ ಬಿಸಿ ಕೊಡೋದಕ್ಕೆ ಸ್ಟಾರ್ಟ್ ಮಾಡಬೇಕಾಗುತ್ತೆ ಬೈ ಯೂಸಿಂಗ್ ಅ ಕ್ಯಾಂಡಲ್ ಆರ್ ಅ ಬರ್ನರ್. ಯಾವುದಾದ್ರೂ ಒಂದು ಬರ್ನರನ್ನು ಯೂಸ್ ಮಾಡ್ಕೊಂಡು ನಾವಿಲ್ಲಿ ಬಿಸಿಯನ್ನು ಕೊಡೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಬಿಸಿಯನ್ನು ಕೊಟ್ಟಾಗ ಏನಾಗುತ್ತೆ ಇಲ್ಲಿ ಅಂತಂದರೆ, ಈ ಫ್ಲೇಮ್ಗೆ ನಿಯರ್ ಇರೋವಂಥ ವಾಟರ್, ಅಂದರೆ ಇಲ್ಲಿ ಬಾಟಮಲ್ಲಿರೋವಂಥ ವಾಟರು ಹೀಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವಾಗ ಅದು ಹೀಟ್ ಆಗುತ್ತೋ ಆ ವಾಟರ್ ಏನಾಗುತ್ತೆ, ಹಿಂಗೆ ಮೇಲೆ ಹೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಬಿಸಿಯಾದಂಥ ವಾಟರು ಮೇಲಿರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆಗ ಅಲ್ಲಿ ಗ್ಯಾಪ್ ಕ್ರಿಯೇಟ್ ಆಗುತ್ತಲ್ಲ, ಆಗ ಈ ಸೈಡ್ಸಲ್ಲಿರೋವಂಥ ಕೋಲ್ಡ್ ವಾಟರ್ ಈ ಪ್ಲೇಸ್ಗೆ ಬರುತ್ತೆ. ಅಗೈನ್ ಈ ಕೋಲ್ಡ್ ವಾಟರ್ ಬಿಸಿಯಾಗಿ ಮತ್ತೆ ರೈಸ್ ಆಗುತ್ತೆ. ಹೀಗೆ ಈ ಬಿಸಿಯಾದಂಥ ಗಾಳಿ ನಂತರ ಈ ಕಡೆಗೆ ಬಂದು ಈ ಥರ, ಅಂದರೆ ಈ ಥರ ಸರ್ಕ್ಯುಲರ್ ಆಗಿ ಒಂದು ಸರ್ಕಲ್ ರೀತಿಯಲ್ಲಿ ವಾಟರ್ ಅನ್ನೋದು ಬಿಸಿ ಆಗುತ್ತೆ. ಸೊ ಇಲ್ಲಿ ಫಸ್ಟ್ ಬಿಸಿಯಾದಂಥ ನೀರು ಮೇಲೆ ಹೋಗುತ್ತೆ. ಇದು ಮೇಲೆ ಹೋದ ತಕ್ಷಣ ಸೈಡಲ್ಲಿರುವಂಥ ವಾಟರ್ ಏನಾಗುತ್ತೆ, ಬಾಟಮ್ಗೆ ಬರುತ್ತೆ. ಅಗೈನ್ ಈ ವಾಟರ್ ಮೇಲೆ ಹೋಗಿತ್ತಲ್ಲ, ಆ ವಾಟರು ಈ ಸೈಡ್ಸ್ಗೆ ಬರುತ್ತೆ. ನೆಕ್ಸ್ಟು ಈ ಸೈಡ್ಸಿಂದ ಬಂದಂಥ ನೀರು ಮತ್ತೆ ಬಿಸಿಯಾಗಿ ಇದು ಮೇಲೆ ಹೋಗುತ್ತೆ. ಅಗೈನ್ ಸೇಮ್ ಪ್ರೊಸೀಜರ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಬಿಸಿಯಾದಂಥ ನೀರು ಮೇಲೆ ಹೋಗುತ್ತೆ, ಸೈಡಲ್ಲಿ ಸ್ವಲ್ಪ ತಣ್ಣಗಿರೋಂಥ ನೀರು ಆ ಪೊಸಿಷನ್ ಬರುತ್ತೆ. ಅಗೈನ್ ಆ ವಾಟರ್ ಬಿಸಿಯಾಗಿ ಮೇಲೆ ಹೋಗುತ್ತೆ, ಅಗೈನ್ ಸೈಡಲ್ಲಿರೋಂಥ ಕೋಲ್ಡ್ ವಾಟರು ಬೇಸ್ಗೆ ಬರುತ್ತೆ. ಸೊ ಈ ಥರ ಕಂಪ್ಲೀಟ್ ಈ ಫ್ಲಾಸ್ಕಲ್ಲಿರುವಂಥ ವಾಟರ್ ಕಂಪ್ಲೀಟಾಗಿ ಬಿಸಿ ಆಗೋವರೆಗೂ ಇದೇ ಪ್ರೊಸೀಜರು ಕಂಟಿನ್ಯೂ ಆಗ್ತಾ ಇರುತ್ತೆ. ಸೊ ಈ ಥರ ಏನಾಗುತ್ತೆ, ವಾಟರ್ನ ಪಾರ್ಟಿಕಲ್ಸು ಮೇಲೆ ಹೋಗೋದು, ನಂತರ ಸೈಡಲ್ಲಿಂದ ಕೆಳಗೆ ಬರುವಂಥದ್ದು. ಈ ಥರ ಪಾರ್ಟಿಕಲ್ಸ್ ಮೂವ್ ಆಗೋದ್ರಿಂದ ವಾಟರಲ್ಲಿ ಹೀಟ್ ಅನ್ನೋದು ಟ್ರಾನ್ಸ್ಫರ್ ಆಗುತ್ತೆ. ಸೊ ಈ ಥರ ಹೀಟ್ ಟ್ರಾನ್ಸ್ಫರ್ ಆಗೋ ವಿಧಾನವನ್ನು ನಾವೇನಂತ ಕರಿತೀವಿ, ಕನ್ವೆಕ್ಷನ್ ಅಂತ ಕರಿತೀವಿ. ಕನ್ವೆಕ್ಷನ್ ಅಂತಂದರೆ ಸಂವಹನ ಅಂತ. ಸಂವಹನ ಅಥವಾ ಕನ್ವೆಕ್ಷನ್ ಅಂತ ಕರಿತೀವಿ. ಸಂವಹನ. ಸೊ ಸಂವಹನ ಅನ್ನೋದು ಯಾವ ರೀತಿಯ ವಸ್ತುಗಳಲ್ಲಿ ನಡೆಯುತ್ತೆ ಅಂತಂದರೆ, ಅದು ವಾಟರ್ ಹಾಗೆ ಏರ್.
ವಾಟರ್ ಆ್ಯಂಡ್ ಏರಲ್ಲಿ ಯಾವ ಥರ ಹೀಟು ಟ್ರಾನ್ಸ್ಫರ್ ಆಗುತ್ತೆ ಅಂತಂದರೆ ಅದು ಸಂವಹನದ ಮೂಲಕ, ಕನ್ವೆಕ್ಷನ್ನ ಮೂಲಕ ವಾಟರ್ ಹಾಗೆ ಏರಲ್ಲಿ ಹೀಟ್ ಅನ್ನೋದು ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತೆ. ಸೊ ಇದು ವಾಟರಲ್ಲಿ ಯಾವ ಥರ ಹೀಟ್ ಟ್ರಾನ್ಸ್ಫರ್ ಆಗುತ್ತೆ ಅನ್ನೋದನ್ನು ನೋಡಿದ್ವಿ. ಈಗ ಇನ್ನೊಂದು ಆ್ಯಕ್ಟಿವಿಟಿಯನ್ನು ಕೊಟ್ಟಿದ್ದಾರೆ. ಏರಲ್ಲಿ ಯಾವ ಥರ ಕನ್ವೆಕ್ಷನ್ ಮೂಲಕ ಬಿಸಿ ಆಗುತ್ತೆ ಅನ್ನೋದನ್ನು ನೆಕ್ಸ್ಟ್ ಆ್ಯಕ್ಟಿವಿಟಿ ನೋಡ್ತಾ ಹೋಗೋಣ. ಏರಲ್ಲೂ ಸಹ ಇದೇ ಥರ ಹೀಟ್ ಅನ್ನೋದು ಟ್ರಾನ್ಸ್ಫರ್ ಆಗುತ್ತೆ. ದ ಏರ್ ನಿಯರ್ ದ ಹೀಟ್ ಸೋರ್ಸ್ ಗೆಟ್ಸ್ ಹಾಟ್ ಆ್ಯಂಡ್ ರೈಸಸ್. ದ ಏರ್ ಫ್ರಮ್ ದ ಸೈಡ್ಸ್ ಕಮ್ಸ್ ಇನ್ ಟು ಟೇಕ್ ಇಟ್ಸ್ ಪ್ಲೇಸ್. In this way the air gets heated. The following activity confirms this idea. ಏರಲ್ಲೂ ಸಹ ಇದೇ ರೀತಿ ಹೀಟ್ ಟ್ರಾನ್ಸ್ಫರ್ ಆಗುತ್ತೆ. ಸೊ ಅದನ್ನು ತಿಳ್ಕೊಳ್ಳೋದಕ್ಕೆ ಇನ್ನೊಂದು ಆ್ಯಕ್ಟಿವಿಟಿ ಕೊಟ್ಟಿದ್ದಾರೆ. ಈ ಆ್ಯಕ್ಟಿವಿಟಿಯನ್ನು ನಾವೊಂದು ಫಿಗರ್ ಮೂಲಕ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಸೊ ಇಲ್ಲಿ ಕೊಟ್ಟಿರುವಂಥ ಸಿಂಪಲ್ ಫಿಗರನ್ನು ಅಬ್ಸರ್ವ್ ಮಾಡ್ತಾ ಹೋದರೆ ಇಲ್ಲೊಂದು ಕ್ಯಾಂಡಲನ್ನು ಕೊಟ್ಟಿದ್ದಾರೆ. ಆ ಕ್ಯಾಂಡಲ್ ಉರಿತಾ ಇರಬೇಕಾದ್ರೆ ಆ ಕ್ಯಾಂಡಲ್ನ ಮೇಲ್ಭಾಗದಲ್ಲಿ ಒಂದು ಕೈಯನ್ನು ಇಡಬೇಕು, ಹಾಗೆ ಆ ಕ್ಯಾಂಡಲ್ನ ಪಕ್ಕದಲ್ಲಿ ಒಂದು ಕೈಯನ್ನು ಇಡಬೇಕು. ಹೀಗೆ ಒಂದು 2 ನಿಮಿಷ ಅಥವಾ 5 ನಿಮಿಷಗಳ ಕಾಲ ಇಟ್ಕೊಂಡಾಗ ಯಾವ ಕೈಗೆ ಜಾಸ್ತಿ ಬಿಸಿ ಅಂತ ಅನಿಸುತ್ತೆ. ಈ ಆ್ಯಕ್ಟಿವಿಟಿಯನ್ನು ಮಾಡೋದ್ರ ಮೂಲಕ ನಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಈ ಮೆಥಡು. ಸೊ ಈ ಥರ ನಾವು ಎಕ್ಸ್ಪರಿಮೆಂಟನ್ನು ಮಾಡಿದ್ರೆ ನಮಗೆ ಕೈ ಯಾವುದು ಎಕ್ಸಾಕ್ಟಾಗಿ ಫ್ಲೇಮ್ ಮೇಲೆ ಇರುತ್ತೋ ಆ ಕೈಗೆ ಜಾಸ್ತಿ ಬಿಸಿ ಅಂತ ಅನಿಸುತ್ತೆ ಕಂಪೇರ್ ಟು ದ ಅದರ್ ಹ್ಯಾಂಡ್. ಓಕೆ, ಯಾಕೆ ಅಂತಂದರೆ ಇಲ್ಲೂ ಸೇಮ್ ಪ್ರೊಸೀಜರ್. ವಾಟರಲ್ಲಿ ಯಾವ ಥರ ಬಿಸಿಯಾದಂಥ ನೀರು ಮೇಲೆ ಇರುತ್ತೋ ಅದೇ ಥರ ಇಲ್ಲೂ ಸಹ ಈ ಕ್ಯಾಂಡಲ್ನ ಫ್ಲೇಮ್ ಎಕ್ಸಾಕ್ಟ್ ಮೇಲೆ ಇರೋವಂಥ ಏರು ಬೇಗ ಬಿಸಿ ಆಗುತ್ತೆ. ಆ ಬಿಸಿಯಾದಂಥ ಗಾಳಿ ಏನಾಗುತ್ತೆ, ಹಿಂಗೆ ಮೇಲೆ ಹೋಗುತ್ತೆ. ಮೇಲೆ ಹೋದಾಗ ಸೈಡ್ಸಲ್ಲಿರೋವಂಥ ಗಾಳಿ ಆ ಪ್ಲೇಸ್ಗೆ ಬರುತ್ತೆ. ಅಂದರೆ ಇದು ಮೇಲೆ ಹೋಗೋವಂಥ ಗಾಳಿ ಹಾಗೆ ಸೈಡಲ್ಲಿರೋವಂಥ ಗಾಳಿ ಇವೆರಡಕ್ಕೂ ಕಂಪೇರ್ ಮಾಡಿದ್ರೆ ಜಾಸ್ತಿ ಬಿಸಿ ಆಗೋದು ಯಾವುದು ಅಂತಂದರೆ ಮೇಲೆ ಹೋಗೋವಂಥ ಗಾಳಿ ಅಲ್ವಾ. ಸೊ ಹಾಗಾಗಿ ಮೇಲೆ ಇರೋವಂಥ ಕೈಗೆ ಜಾಸ್ತಿ ಬಿಸಿ ಅಂತ ಅನಿಸುತ್ತೆ. ಸೊ ಈ ಬಿಸಿಯಾದಂಥ ಗಾಳಿ ಯಾವಾಗ ಮೇಲೆ ಹೋಗುತ್ತೋ ಆಗ ತಣ್ಣಗಿರೋವಂಥ ಗಾಳಿ ಅಂದರೆ ಸೈಡ್ಸಲ್ಲಿರೋವಂಥ ಗಾಳಿ ಅಗೇನ್ ಆ ಪ್ಲೇಸ್ಗೆ ಬರುತ್ತೆ. ಆ ಪ್ಲೇಸಿಗೆ ಬಂದಾಗ ಮತ್ತೆ ಆ ಗಾಳಿ ಬಿಸಿಯಾಗಿ ಮೇಲೆ ಹೋಗುತ್ತೆ. ಹಾಗೆ ಮೊದಲು ಮೇಲಿತ್ತಲ್ಲ ಆ ಗಾಳಿ ಹಿಂಗೆ ಅಂದರೆ ಕಂಪ್ಲೀಟ್ ರೊಟೇಷನ್ ಥರ ಇದು ಕಂಪ್ಲೀಟಾಗಿ ಅಲ್ಲಿರೋವಂಥ ಏರು ಬಿಸಿ ಆಗ್ತಾ ಹೋಗುತ್ತೆ. ಸೊ ಈ ಥರ ಏರಲ್ಲೂ ಸಹ ಕನ್ವೆಕ್ಷನ್ನ ಮೂಲಕ ಹೀಟ್ ಅನ್ನೋದು ಟ್ರಾನ್ಸ್ಫರ್ ಆಗುತ್ತೆ. ಓಕೆ, ಸೊ ಈ ಕನ್ವೆಕ್ಷನ್ ಅನ್ನೋದು ಯಾವ ವಸ್ತುಗಳಲ್ಲಿ ನಡೆಯುತ್ತೆ ಅಂತಂದರೆ ವಾಟರ್ ಹಾಗೆ ಏರಲ್ಲಿ ಹೀಟ್ ಟ್ರಾನ್ಸ್ಫರ್ ಆಗುವಂಥದ್ದು. ದ ಏರ್ ಗೆಟ್ಸ್ ಹೀಟೆಡ್ ಬೈ ಕನ್ವೆಕ್ಷನ್. Therefore, the hand above the flame feels hot. On the sides, however, there is no convection and air does not feel as hot as the top. So, ಟಾಪಲ್ಲಿರೋಂಥ ಕೈಯಷ್ಟು ಬಿಸಿ ಸೈಡಲ್ಲಿರೋಂಥ ಹ್ಯಾಂಡು ಫೀಲ್ ಆಗೋದಿಲ್ಲ ಅಂತ. ನೆಕ್ಸ್ಟು ಈ ಕನ್ವೆಕ್ಷನ್ ಬೇಸ್ ಮೇಲೆ ನಮಗೆ ಡೈಲಿ ಲೈಫಲ್ಲಿ ಒಂದು ಇಂಪಾರ್ಟೆಂಟ್ ಫಿನಾಮಿನಾ ನಡೆಯುತ್ತೆ. ಯಾವುದು ಫಿನಾಮಿನಾ ಅಂತಂದರೆ ಸೀ ಬ್ರೀಸ್ ಹಾಗೆ ಲ್ಯಾಂಡ್ ಬ್ರೀಸ್. ಸೀ ಬ್ರೀಸ್ ಅಂತಂದರೆ ಕಡಲ್ ಗಾಳಿ ಅಂತಾರೆ, ಹಾಗೆ ಲ್ಯಾಂಡ್ ಬ್ರೀಸ್ ಅಂತಂದರೆ ನೆಲಗಾಳಿ ಅಂತ ಹೇಳ್ತಾರೆ. ಸೊ ಈ ಸೀ ಬ್ರೀಸು ಲ್ಯಾಂಡ್ ಬ್ರೀಸು ನಡೆಯೋದು ಯಾವುದ್ರ ಬೇಸ್ ಮೇಲೆ ಅಂತಂದರೆ ಈ ಕನ್ವೆಕ್ಷನ್ ಬೇಸ್ ಮೇಲೇ. ಸೊ ಎಲ್ಲಿ ಇದು ನಮಗೆ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತಂದರೆ ಕೋಸ್ಟಲ್ ಏರಿಯಾಸಲ್ಲಿ ಇದು ತುಂಬ ಚೆನ್ನಾಗಿ ನಮಗೆ ಫೀಲ್ ಆಗುತ್ತೆ, ಎಕ್ಸ್ಪೀರಿಯನ್ಸ್ ಆಗುತ್ತೆ. ಸೊ ಏನಿದು ಅಂತಂದರೆ ಸೀ ಬ್ರೀಸ್ ಅನ್ನೋದು ಡೇ ಟೈಮಲ್ಲಿ ನಡೆಯುವಂಥದ್ದು. ಡ್ಯೂರಿಂಗ್ ಡೇ ಟೈಮ್ ಸೀ ಬ್ರೀಸ್ ಅನ್ನೋದು ನಡೆಯೋದು. ಸೀ ಬ್ರೀಸ್ ಅಂತಂದರೆ ಸೀ ಬ್ರೀಸ್ ಅಂದರೆ ಅದು ನೀರಿನ ಕಡೆಯಿಂದ ನೆಲದ ಕಡೆಗೆ ಬೀಸುವಂಥ ಗಾಳಿ, ಹಾಗಾಗಿ ಅದನ್ನು ಸೀ ಬ್ರೀಸ್ ಅಂತ ಹೇಳ್ತೀವಿ. ಲ್ಯಾಂಡ್ ಬ್ರೀಸ್ ಯಾವಾಗ ನಡೆಯುತ್ತೆ ಅಂತಂದರೆ ನೈಟ್ ಟೈಮಲ್ಲಿ ನಡೆಯುತ್ತೆ. ಲ್ಯಾಂಡ್ ಬ್ರೀಸ್ ಆಗೋದು ನೈಟ್ ಟೈಮಲ್ಲಿ, ಸೀ ಬ್ರೀಸ್ ಆಗೋದು ಡೇ ಟೈಮಲ್ಲಿ. ಲ್ಯಾಂಡ್ ಬ್ರೀಸ್ ಅಂತಂದರೆ ಲ್ಯಾಂಡ್ ಕಡೆಯಿಂದ ಏರ್ ಅನ್ನೋದು ಬೀಸ್ತಾ ಇರುತ್ತೆ. ಸೊ ಇದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ಫಸ್ಟ್ ನಾವಿಲ್ಲಿ ಸೀ ಬ್ರೀಸ್ ಹೇಗೆ ಉಂಟಾಗುತ್ತೆ ಅನ್ನೋದನ್ನು ನೋಡೋಣ. ಸೀ ಬ್ರೀಸನ್ನು ಅಬ್ಸರ್ವ್ ಮಾಡಿದಾಗ ಫಸ್ಟ್ ಏನಾಗುತ್ತೆ ಅಂತಂದರೆ ಡೇ ಟೈಮಲ್ಲಿ ದ ಲ್ಯಾಂಡ್ ಗೆಟ್ಸ್ ಹೀಟೆಡ್ ಫಾಸ್ಟರ್ ದ್ಯಾನ್ ದ ವಾಟರ್. ಡೇ ಟೈಮಲ್ಲಿ ಕೋಸ್ಟಲ್ ಏರಿಯಾಸಲ್ಲಿ ವಾಟರ್ ಹಾಗೆ ಲ್ಯಾಂಡನ್ನು ತೊಗೊಂಡಾಗ ಯಾವುದು ಬೇಗ ಬಿಸಿ ಆಗುತ್ತೆ ಅಂತಂದರೆ ಲ್ಯಾಂಡ್ ಬೇಗ ಬಿಸಿ ಆಗುತ್ತೆ. ಲ್ಯಾಂಡ್ ಬೇಗ ಬಿಸಿ ಆಗುತ್ತೆ ಅಂತಂದರೆ ಲ್ಯಾಂಡ್ ಮೇಲೆ ಇರೋವಂಥ ಗಾಳಿ ಬಿಸಿ ಆಗುತ್ತೆ ಅಲ್ವಾ. ಸೊ ಯಾವಾಗ ಬಿಸಿ ಆಗುತ್ತೋ ಆ ಗಾಳಿ ಏನಾಗುತ್ತೆ, ಮೇಲೆ ಇರೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಮೇಲೆ ಹೋಗುತ್ತೆ. ಆಗ ಏನಾಗುತ್ತೆ, ವಾಟರ್ ಸಿ ಕಡೆಯಿಂದ ಗಾಳಿ ಏನಾಗುತ್ತೆ, ವಾಟರ್ ಮೇಲೆ ಇರೋವಂಥ ಗಾಳಿ
ಕೋಲ್ಡ್ ಆಗಿರುತ್ತೆ. ಸೊ ಯಾವಾಗ ಈ ಬಿಸಿ ಗಾಳಿ ಮೇಲೆ ಇರುತ್ತೋ, ಲ್ಯಾಂಡ್ ಮೇಲೆ ಇರೋವಂಥ ಬಿಸಿ ಗಾಳಿ ಮೇಲೆ ಇರುತ್ತೋ, ಆಗ ಸಿ ಕಡೆಯಿಂದ ಕೋಲ್ಡ್ ಆಗಿರೋವಂಥ ಏರ್ ಏನಿರುತ್ತೆ, ತಂಪಾಗಿರೋವಂಥ ಏರ್ ಏನಿರುತ್ತೆ ಅದು ಈ ಕಡೆಗೆ ಬೀಸುತ್ತೆ, ಅಂದರೆ ಲ್ಯಾಂಡ್ ಕಡೆಗೆ ಬೀಸುತ್ತೆ. ಸೊ ಆಗ ಅದನ್ನು ನಾವು ಸೀ ಬ್ರೀಸ್ ಅಂತ ಹೇಳ್ತೀವಿ. ಸೊ ಸೀ ಬ್ರೀಸು ಹೇಗಿರುತ್ತೆ ಅಂತಂದರೆ ಕೋಲ್ಡ್ ಆಗಿರುತ್ತೆ, ಅದು ವಾಟರ್ ಕಡೆಯಿಂದ ಬೀಸುತ್ತೆ. ಜೊತೆಗೆ ಈ ಲ್ಯಾಂಡ್ ಮೇಲೆ ಇರೋವಂಥ ಗಾಳಿ ಮೇಲೆ ಏರುತ್ತೆ, ಅಂದರೆ ಬಿಸಿಯಾಗಿರೋವಂಥ ಗಾಳಿ ಮೇಲೆ ಹೋದಾಗ ಈ ಸಿ ಕಡೆಯಿಂದ ಬೀಸೋವಂಥ ಗಾಳಿ ಕೋಲ್ಡ್ ಆಗಿರುತ್ತೆ. ಸೊ ಅದನ್ನೇ ನಾವು ಸೀ ಬ್ರೀಸ್ ಅಂತ ಹೇಳ್ತೀವಿ. ಸೊ ಸೀ ಬ್ರೀಸ್ ಅಂತಂದರೆ ಸಿಂಪಲ್ಲಾಗಿ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು, ಇದು ಡೇ ಟೈಮಲ್ಲಿ ನಡೆಯುವಂಥದ್ದು, ಅದು ಕೋಸ್ಟಲ್ ಏರಿಯಾಸಲ್ಲಿ. ಸೊ ಕೋಸ್ಟಲ್ ಏರಿಯಾಸಲ್ಲಿ ಡೇ ಟೈಮಲ್ಲಿ ಏನಾಗುತ್ತೆ ಅಂದರೆ ಲ್ಯಾಂಡು ವಾಟರು ಎರಡೂ ಸಹ ಬಿಸಿ ಆಗ್ತಾ ಇರುತ್ತೆ ಅಲ್ವಾ. ಸೊ ಎರಡೂ ಬಿಸಿ ಆಗೋ ಟೈಮಲ್ಲಿ ಲ್ಯಾಂಡ್ ಅನ್ನೋದು ಬೇಗ ಬಿಸಿ ಆಗುತ್ತೆ ಕಂಪೇರ್ ಟು ವಾಟರ್ ಬಿಸಿ ಆಗಬೇಕಾದ್ರೆ ಸ್ವಲ್ಪ ಜಾಸ್ತಿ ಟೈಮ್ ತಗೊಳುತ್ತೆ. ಅಂತಂದರೆ ಲ್ಯಾಂಡ್ ಬೇಗ ಬಿಸಿ ಆಗಿಬಿಡುತ್ತೆ, ಅಂದರೆ ಲ್ಯಾಂಡ್ ಮೇಲೆ ಇರೋವಂಥ ಗಾಳಿ ಬಿಸಿ ಆಗುತ್ತೆ. ಸೊ ಬೇಗ ಬಿಸಿ ಆದಾಗ ಏನಾಗುತ್ತೆ, ಈ ಬಿಸಿಯಾದಂಥ ಗಾಳಿ ಹಿಂಗೆ ಮೇಲೆ ಹೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆಗೇನಾಗುತ್ತೆ, ವಾಟರ್ ಮೇಲೆ ಇರುವಂತಹ ತಂಪಾದಂತಹ ಗಾಳಿ ಕೋಲ್ಡ್ ಏರ್ ಏನಾಗುತ್ತೆ, ಅದು ಸಿ ಕಡೆಯಿಂದ ಅಂದರೆ ವಾಟರ್ ಕಡೆಯಿಂದ ಲ್ಯಾಂಡ್ ಕಡೆಗೆ ಹೀಗೆ ಬೀಸುತ್ತೆ. ಆಗ ಏನಾಗುತ್ತೆ, ಇಲ್ಲಿ ಬೀಸುವಂಥ ಗಾಳಿ ತಂಪಾಗಿರುತ್ತೆ. ಸೊ ನಾವು ಡೇ ಟೈಮಲ್ಲಿ ಕೋಸ್ಟಲ್ ಏರಿಯಾಸಲ್ಲಿ ನಿಂತ್ಕೊಂಡಾಗ, ಅಂದರೆ ಸಮುದ್ರದ ಕಡೆ ಹಾಗೆ ನದಿಗಳ ಹತ್ರ ಬಾವಿಗಳ ಹತ್ರನೂ ಸಹ ನಮಗೆ ಇದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಸೊ ಆಗೇನಾಗುತ್ತೆ, ಇದು ಕೋಲ್ಡಾಗಿ ಲ್ಯಾಂಡ್ ಕಡೆಗೆ ಈ ಕೋಲ್ಡ್ ಏರ್ ಬೀಸುತ್ತೆ. ಅದಾದ ನಂತರ ಮೇಲೆ ಹೋದಂತಹ ಗಾಳಿ ಅಗೈನ್ ಈ ಪ್ಲೇಸ್ಗೆ ಬರುತ್ತೆ. ಇದು ಹಿಂಗೆ ಸರ್ಕ್ಯುಲರ್ ಮೋಷನಲ್ಲಿ ಇದು ಕಂಪ್ಲೀಟ್ ಆಗುತ್ತೆ, ಒಂದು ಸೈಕಲ್. ಓಕೆ, ಸೊ ಈ ಥರ ಗಾಳಿ ಬೀಸೋದನ್ನೇ ನಾವೇನಂತ ಕರಿತೀವಿ, ಕಡಲ್ ಗಾಳಿ ಅಂತ ಹೇಳ್ತೀವಿ. ಸೊ ಇದನ್ನು ಅರ್ಥ ಮಾಡ್ಕೋಬೇಕಾಗತ್ತೆ, ಇದ್ರ ಮೇಲೆ ಕ್ವೆಶನ್ಸು ಅರೈಸ್ ಆಗುತ್ತೆ. ಸೊ ಅದೇ ಥರ ಲ್ಯಾಂಡ್ ಬ್ರೀಸ್ ಹೇಗಾಗುತ್ತೆ ಅನ್ನೋದನ್ನು ನೋಡೋಣ. ಲ್ಯಾಂಡ್ ಬ್ರೀಸ್ ಹೇಗಾಗುತ್ತೆ ಅಂತಂದರೆ ಇದು ನೈಟ್ ಟೈಮಲ್ಲಿ ಆಗುತ್ತೆ. ಸೊ ನೈಟ್ ಟೈಮಲ್ಲಿ ಏನಾಗುತ್ತೆ, ವಾಟರು ಲ್ಯಾಂಡು ನೈಟ್ ಆಗ್ತಾ 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 ಏನಾಗುತ್ತೆ, ತಂಪಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಸೂರ್ಯನ ಬಿಸಿಲಲ್ಲಿ ಬಿಸಿಯಾಗಿದ್ದಂತಹ ಲ್ಯಾಂಡು ವಾಟರು ತಂಪಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ವಾಟರ್ ಹಾಗೆ ಲ್ಯಾಂಡ್ಗೆ ಕಂಪೇರ್ ಮಾಡಿದ್ರೆ ಯಾವುದು ಬೇಗ ತಂಪಾಗುತ್ತೆ ಅಂತಂದರೆ ಲ್ಯಾಂಡ್ ಬೇಗ ತಂಪಾಗುತ್ತೆ. ಬೇಗ ತಂಪಾಗುವಂಥದ್ದು ಯಾವುದು ಅಂತಂದರೆ ಲ್ಯಾಂಡ್. ಅಂತಂದರೆ ಲ್ಯಾಂಡ್ ತಂಪಾಗಿಬಿಡುತ್ತೆ ಬೇಗ, ಆದರೆ ವಾಟರ್ ಇನ್ನೂ ಬಿಸಿಯಾಗೇ ಇರುತ್ತೆ, ವಾಟರ್ ಇನ್ನೂ ತಂಪಾಗಿರೋದಿಲ್ಲ. ಆಗ ಏನಾಗುತ್ತೆ, ವಾಟರ್ ಮೇಲೆ ಇರೋವಂಥ ಗಾಳಿ, ಇಲ್ಲಿರೋವಂಥ ಗಾಳಿ ಬಿಸಿ ಆಗುತ್ತೆ ಕಂಪೇರ್ ಟು ಲ್ಯಾಂಡ್ ಮೇಲೆ ಇರೋ ಗಾಳಿ ಕಂಪೇರ್ ಮಾಡಿದ್ರೆ ವಾಟರ್ ಮೇಲೆ ಇರೋವಂತಹ ಗಾಳಿ ಬೇಗ ಬಿಸಿ ಆಗುತ್ತೆ. ಯಾವಾಗಿದು ಬಿಸಿ ಆಗುತ್ತೋ ಅದು ಹಿಂಗೆ ಮೇಲೆ ಇರೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಹಿಂಗೆ ಮೇಲೆ ಹೋಗುತ್ತೆ. ಇಲ್ಲಿ ಕ್ರಿಯೇಟ್ ಆಗುತ್ತಲ್ಲ ಒಂದು ಗ್ಯಾಪು, ಅದನ್ನು ಯಾವುದು ಫಿಲ್ ಮಾಡುತ್ತೆ ಅಂತಂದರೆ ಈ ಲ್ಯಾಂಡ್ ಕಡೆಯಿಂದ ವಾಟರ್ ಕಡೆಗೆ ಬೀಸೋವಂಥ ಗಾಳಿ, ಇಲ್ಲಿ ತಂಪಾಗಿರುತ್ತಲ್ವ ಗಾಳಿ, ಅದು ಈ ಸ್ಪೇಸ್ಗೆ ಬರುತ್ತೆ. ಅಂತಂದರೆ ಇದು ಲ್ಯಾಂಡ್ ಕಡೆಯಿಂದ ವಾಟರ್ ಕಡೆಗೆ ಬೀಸ್ತಾ ಇದೆ, ಲ್ಯಾಂಡ್ ಕಡೆಯಿಂದ ಬೀಸ್ತಾ ಇದೆ ಅನ್ನೋದಕ್ಕೆ ಅದಕ್ಕೆ ನಾವೇನಂತ ಕರಿತೀವಿ, ಲ್ಯಾಂಡ್ ಬ್ರೀಸ್ ಅಂತ ಕರಿತೀವಿ. ಸೊ ಲ್ಯಾಂಡ್ ಬ್ರೀಸ್ ಯಾವ ಟೈಮಲ್ಲಿ ನಡೆಯುತ್ತೆ ಅಂದರೆ ನೈಟ್ ಟೈಮಲ್ಲಿ. ಸೊ ಲ್ಯಾಂಡ್ ಕಡೆಯಿಂದ ವಾಟರ್ ಕಡೆಗೆ ಬೀಸೋವಂಥ ಗಾಳಿ ಇದು ನೈಟ್ ಟೈಮಲ್ಲಿ ನಡೆಯುತ್ತೆ. ಹಾಗೆ ಇದು ಇದೇ ಥರನೇ ಸೈಕಲ್ ಕಂಪ್ಲೀಟ್ ಆಗ್ತಾ ಇರುತ್ತೆ. ಓಕೆ, ಈ ಸೈಕಲ್ ಕಂಟಿನ್ಯೂಸ್ ಆಗಿ ನಡೀತಾನೆ ಇರುತ್ತೆ. ಸೊ ಇದು ಲ್ಯಾಂಡ್ ಬ್ರೀಸ್. ಸೊ ಅದಕ್ಕೋಸ್ಕರನೇ ಕೋಸ್ಟಲ್ ಏರಿಯಾಸಲ್ಲಿ ವಿಂಡೋಸನ್ನು ಏನು ಮಾಡಿರ್ತಾರೆ ಅಂತಂದರೆ, ದ ವಿಂಡೋಸ್ ಆಫ್ ದ ಹೌಸಸ್ ಇನ್ ಕೋಸ್ಟಲ್ ಏರಿಯಾಸ್ ಆರ್ ಮೇಡ್ ಟು ಫೇಸ್ ದ ಸಿ. ಸೊ ವಿಂಡೋಸು ಸಿ ಕಡೆಗೆ, ವಾಟರ್ ಕಡೆಗೆ ಇರೋ ಥರ ಅಲ್ಲಿ ಹೌಸಸನ್ನು ಕನ್ಸ್ಟ್ರಕ್ಟ್ ಮಾಡ್ತಾರೆ. ಯಾಕೆ ಅಂತಂದರೆ ಸಿ ಕಡೆಗೆ ಇತ್ತು ಅಂತಂದರೆ ಡೇ ಟೈಮಲ್ಲಿ ಏನಾಗುತ್ತೆ, ಸಿ ಬ್ರೀಸಸ್ಸಿಂದ ಏನಾಗುತ್ತೆ, ಮನೆ ತಂಪಾಗಿಡೋದಕ್ಕೆ ಅದು ಅನುಕೂಲ ಆಗುತ್ತೆ ಅಂತ. ಓಕೆ, ಸೊ ಇದನ್ನು ಪಿಕ್ಚರ್ ಮೂಲಕ ಅರ್ಥ ಮಾಡ್ಕೊಳ್ತಾ ಹೋಗೋದಾದರೆ ಡೇ ಟೈಮಲ್ಲಿ ಯಾವ ಥರ ನಡೆಯುತ್ತೆ, ನೈಟ್ ಟೈಮಲ್ಲಿ ಯಾವ ಥರ ನಡೆಯುತ್ತೆ, ಸಿಂಪಲ್ಲಾಗಿ ಈ ಫಿಗರ್ ಮೂಲಕ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಸೊ ಡೇ ಟೈಮಲ್ಲಿ ಈ ಕಡೆ ವಾಟರು ಬಿಸಿ ಆಗ್ತಾ ಇರುತ್ತೆ, ಲ್ಯಾಂಡು ಬಿಸಿ ಆಗ್ತಾ ಇರುತ್ತೆ. ಆದರೆ ಯಾವುದು ಬೇಗ ಬಿಸಿ ಆಗಿಬಿಡುತ್ತೆ ಅಂತಂದರೆ ಲ್ಯಾಂಡ್ ಬೇಗ ಬಿಸಿ ಆಗುತ್ತೆ, ಹಾಗೆ ಬೇಗ ತಂಪಾಗುತ್ತೆ. ಇದನ್ನು ನಾವು ನೆನ್ಪಿಟ್ಕೋಬೇಕಾಗುತ್ತೆ. ಯಾವಾಗ ಲ್ಯಾಂಡ್ ಬೇಗ ಬಿಸಿ ಆಗುತ್ತೋ ಆಗ ಇಲ್ಲಿರೋವಂಥ ಗಾಳಿ ಮೇಲೆ ಇರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂತಂದರೆ ಈ ಥರ ಹಾಟ್ ಏರು ಮೇಲೆ ಇರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆಗ ಸಮುದ್ರದ ಕಡೆ ಇರೋಂಥ ಕೋಲ್ಡ್ ಏರು ಲ್ಯಾಂಡ್ ಕಡೆಗೆ ಬೀಸುತ್ತೆ. ಈ ಥರ ಕಂಪ್ಲೀಟ್ ಒಂದು ರೊಟೇಷನ್ ನಡೀತಾ ಇರುತ್ತೆ, ಸೈಕಲ್ ಥರ. ಹಾಟ್ ಏರು ವಾಟರ್ ಕಡೆಗೆ ಹೋಗುತ್ತೆ, ವಾಟರ್ ಕಡೆಯಿಂದ ಕೂಲ್ ಏರು ಲ್ಯಾಂಡ್ ಕಡೆಗೆ ಬೀಸುತ್ತೆ. ಇದನ್ನೇ ನಾವು ಸೀ ಬ್ರೀಸ್ ಅಂತ ಹೇಳ್ತೀವಿ. ಹಾಗೆ ನೈಟ್ ಟೈಮಲ್ಲಿ ಏನಾಗುತ್ತೆ, ಲ್ಯಾಂಡ್ ಬೇಗ ತಂಪಾಗಿಬಿಡುತ್ತೆ. ಲ್ಯಾಂಡ್ ಬೇಗ ತಂಪಾಯಿತು ಅಂತಂದರೆ ಅಲ್ಲಿರುವಂಥ ಏರು ಕೂಲಾಗಿರುತ್ತೆ. ಸೊ ಆಗೇನಾಗುತ್ತೆ, ಈ ಕೂಲಾಗಿದ್ದಾಗ ವಾಟರ್ ಮೇಲೆ ಇರುವಂಥ ಏರು
ಹಾಟ್ ಆಗಿರುತ್ತೆ, ಅಂದರೆ ಇನ್ನೂ ನೀರು ಬಿಸಿಯಾಗೇ ಇರುತ್ತೆ, ನೀರು ತಂಪಾಗೋದಕ್ಕೆ ಜಾಸ್ತಿ ಟೈಮ್ ತಗೊಳುತ್ತೆ. ಸೊ ಹಾಗಾಗಿ ಅಲ್ಲಿರುವಂಥ ಏರು ಹಾಟ್ ಆಗಿರುತ್ತೆ. ಹಾಗಾಗಿ ಹಾಟ್ ಏರ್ ಲ್ಯಾಂಡ್ ಕಡೆಗೆ ಬೀಸುತ್ತೆ, ಲ್ಯಾಂಡ್ ಮೇಲೆ ಇರೋಂಥ ಕೂಲ್ ಏರು ವಾಟರ್ ಕಡೆಗೆ ಬೀಸುತ್ತೆ. ಸೊ ಇದನ್ನು ನಾವೇನಂತ ಕರಿತೀವಿ, ಲ್ಯಾಂಡ್ ಬ್ರೀಸ್ ಅಂತ ಕರಿತೀವಿ. ಓಕೆ, ಸೊ ಈ ಎರಡು ಲ್ಯಾಂಡ್ ಬ್ರೀಸ್ ಹಾಗೆ ಸಿ ಬ್ರೀಸ್ ಯಾವ ಫಿನಾಮಿನಾಗೆ ಇದು ಕನೆಕ್ಷನ್ ಆಗಿದೆ ಅಂತಂದರೆ ಕನ್ವೆಕ್ಷನ್ ಮೇಲೆ. ಸೊ ಕನ್ವೆಕ್ಷನ್ ಅಂತಂದರೆ ಹೇಗೆ ವಾಟರ್ ಮತ್ತು ಏರಲ್ಲಿ ಪಾರ್ಟಿಕಲ್ಸ್ ಮೂವ್ ಆಗೋದ್ರಿಂದ ಹೀಟ್ ಟ್ರಾನ್ಸ್ಫರ್ ಆಗುತ್ತೋ, ಸೊ ಅದೇ ಥರ ಇಲ್ಲಿ ಕೂಡ ನಡೆಯುವಂಥದ್ದು. ಸೊ ಇದು ಅರ್ಥ ಆಯಿತು ಅಂತ ಭಾವಿಸ್ತೀನಿ. ಸೊ ಈಗ ಕನ್ವೆಕ್ಷನ್ ಹಾಗೆ ಕಂಡಕ್ಷನ್ ಈ ಎರಡೂ ಮೆಥಡ್ಸಲ್ಲಿ ಯಾವ ಥರ ಹೀಟ್ ಟ್ರಾನ್ಸ್ಫರ್ ಆಗುತ್ತೆ ಅಂತ ನಾವು ತಿಳ್ಕೊಂಡ್ವಿ. ಈಗ ಇನ್ನೂ ಒಂದು ಮೆಥಡಲ್ಲೂ ಸಹ ಹೀಟ್ ಟ್ರಾನ್ಸ್ಫರ್ ಆಗುತ್ತೆ. ಅದು ಹೇಗೆ ಅಂತ ನೋಡ್ತಾ ಹೋಗೋಣ. ಅದು ಹೇಗೆ ಅಂತಂದರೆ ಅದನ್ನು ನಾವೇನಂತ ಕರಿತೀವಿ ಅಂದರೆ ರೇಡಿಯೇಷನ್ ಅಂತ ಕರಿತೀವಿ. ರೇಡಿಯೇಷನ್ ಅಥವಾ ವಿಕಿರಣದ ಮೂಲಕ ಹೀಟ್ ಅನ್ನೋದು ಟ್ರಾನ್ಸ್ಫರ್ ಆಗೋದು. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನು ಅಂತಂದರೆ ಫ್ರಮ್ ದ ಸನ್ ದ ಹೀಟ್ ಕಮ್ಸ್ ಟು ಅಸ್ ಬೈ ಅನದರ್ ಪ್ರೋಸೆಸ್ ನೌನ್ ಆಸ್ ರೇಡಿಯೇಷನ್. ಸನ್ನಿಂದ ನಮಗೆ ಹೀಟ್ ರೀಚ್ ಆಗ್ತಿದೆ ಅಂತಂದರೆ ಅದು ಯಾವ ಮೆಥಡಲ್ಲಿ ಅಂತಂದರೆ ರೇಡಿಯೇಷನ್. ಯಾಕೆ ಅಂತಂದರೆ ಸನ್ನಿಂದ ಅರ್ತ್ಗೆ ಅಟ್ಮಾಸ್ಫಿಯರ್ ಬಿಟ್ಟಾದಮೇಲೆ ಅಲ್ಲಿ ನಮಗೇನು ಮೀಡಿಯಮ್ಮೇ ಇರೋದಿಲ್ಲ, ಅಲ್ಲಿ ವ್ಯಾಕ್ಯೂಮ್ ಇರುತ್ತೆ. ಅಂತಂದರೆ ಅಲ್ಲಿ ಯಾವುದೇ ಮೀಡಿಯಮ್ ಇಲ್ಲದೆ ಇದ್ದರೂ ಸಹ ಹೀಟ್ ಅನ್ನೋದು ಟ್ರಾನ್ಸ್ಫರ್ ಆಯ್ತಲ್ಲ, ಸೊ ಆ ಮೆಥಡನ್ನೇ ನಾವು ರೇಡಿಯೇಷನ್ ಅಂತ ಕರಿತೀವಿ. ಯಾವುದೇ ಮೀಡಿಯಮ್, ಯಾವುದೇ ಪಾರ್ಟಿಕಲ್ಸು, ಯಾವುದೇ ಮೀಡಿಯಮ್ ಅಲ್ಲಿ ಇಲ್ಲದೆ ಇದ್ದರೂ ಸಹ ನಮಗೆ ಸಣ್ಣ ಹೀಟ್ ನಮಗೆ ಟ್ರಾನ್ಸ್ಫರ್ ಆಗ್ತಿದೆಯಲ್ಲ, ಅದು ಯಾವ ವಿಧಾನ ಅಂತಂದರೆ ಅದು ರೇಡಿಯೇಷನ್ ಮೆಥಡಿಂದ. ಅದನ್ನೇ ನಾವು ವಿಕಿರಣ ಅಂತ ಹೇಳ್ತೀವಿ. ಸೊ ಯಾವುದೇ ಹಾಟ್ ಆಗಿರೋವಂಥ ಆಬ್ಜೆಕ್ಟ್ ಆಗಿರಲಿ, ಅದು ತನ್ನ ಸುತ್ತಲೂ ಇರೋವಂತಹ ಸರೌಂಡಿಂಗ್ಸ್ಗೆ ಹೀಟನ್ನು ಬಿಡುಗಡೆ ಮಾಡುತ್ತೆ, ಹಾಗೆ ಆ ಸರೌಂಡಿಂಗಿಂದ ಹೀಟನ್ನು ಅಬ್ಸಾರ್ಬ್ ಮಾಡಿಕೊಳ್ಳುತ್ತೆ. ಇದನ್ನೇ ನಾವು ವಿಕಿರಣ ಅಥವಾ ರೇಡಿಯೇಷನ್ ಅಂತ ಕರಿತೀವಿ. ಸೊ ದ ಟ್ರಾನ್ಸ್ಫರ್ ಆಫ್ ಹೀಟ್ ಬೈ ರೇಡಿಯೇಷನ್ ಡಸ್ ನಾಟ್ ರಿಕ್ವೈರ್ ಎನಿ ಮೀಡಿಯಮ್. ರೇಡಿಯೇಷನ್ ಮೂಲಕ ಹೀಟು ಟ್ರಾನ್ಸ್ಫರ್ ಆಗೋದಕ್ಕೆ ಯಾವುದೇ ಮೀಡಿಯಮ್ ಬೇಕಾಗಿರೋದಿಲ್ಲ. ವಾಟರ್ ಆಗಲಿ, ಏರ್ ಆಗಲಿ, ಯಾವುದೇ ಮೀಡಿಯಮ್ ನಮಗಲ್ಲಿ ಬೇಕಾಗಿಲ್ಲ. ಸೊ ಇದಕ್ಕೆ ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ಏನು ಅಂದರೆ ವೆನ್ ವಿ ಸಿಟ್ ಇನ್ ಫ್ರಂಟ್ ಆಫ್ ಅ ರೂಮ್ ಹೀಟರ್ ವಿ ಗೆಟ್ ಹೀಟ್ ಬೈ ದಿಸ್ ಪ್ರೋಸೆಸ್. ಸೊ ಒಂದು ರೂಮ್ ಹೀಟರ್ ಎದುರುಗಡೆ ನಾವು ಕುತ್ಕೊಂಡಿದ್ದೀವಿ ಅಂತಂದರೆ ನಮಗೆ ಅದರ ಬಿಸಿ ತಾಗುತ್ತೆ ಅಲ್ವಾ. ಸೊ ಅಲ್ಲಿ ಹೀಟ್ ಹೇಗೆ ಟ್ರಾನ್ಸ್ಫರ್ ಆಗ್ತಿದೆ ರೂಮ್ ಹೀಟರಿಂದ ನಮಗೆ ಅಂತಂದರೆ ಅದು ರೇಡಿಯೇಷನ್ ಮೂಲಕನೇ ನಮಗೆ ಅಲ್ಲಿ ಹೀಟ್ ಅನ್ನೋದು ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ. ಓಕೆ, ಹಾಗೆ ಯಾವುದೇ ಬಿಸಿಯಾಗಿರುವಂಥ ಆಬ್ಜೆಕ್ಟನ್ನು ತಗೊಂಡಾಗ, ಈಗ ಫಾರ್ ಎಕ್ಸಾಂಪಲ್ ಹೇಳೋದಾದರೆ ಒಂದು ಬಿಸಿಯಾಗಿರೋವಂತಹ ಆಬ್ಜೆಕ್ಟು ತನ್ನ ಸರೌಂಡಿಂಗ್ಗೆ ಅದರ ಹೀಟನ್ನು ಬಿಟ್ಕೊಡುತ್ತೆ ಅಲ್ವಾ. ಸೊ ಅದು ಯಾವ ಪ್ರೊಸೆಸ್ಸಿಂದ ಅಂತಂದರೆ ಅದು ಕೂಡ ರೇಡಿಯೇಷನ್ ಮೆಥಡಿಂದ. ಹಾಗೆ ಅವರ್ ಬಾಡಿ ಟು ಗಿವ್ಸ್ ಹೀಟ್ ಟು ದ ಸರೌಂಡಿಂಗ್ಸ್ ಆ್ಯಂಡ್ ರಿಸೀವ್ಸ್ ಹೀಟ್ ಫ್ರಮ್ ದಿಸ್ ರೇಡಿಯೇಷನ್. ನಮ್ಮ ಬಾಡಿನೂ ಸಹ ರೇಡಿಯೇಷನ್ ಮೂಲಕ ನಮ್ಮ ಬಾಡಿಯಲ್ಲಿರುವಂತಹ ಬಿಸಿಯನ್ನು ಸರೌಂಡಿಂಗ್ಸ್ಗೆ ಬಿಟ್ಕೊಡುತ್ತೆ, ಹಾಗೆ ಸರೌಂಡಿಂಗ್ಸಲ್ಲಿರುವಂಥ ಬಿಸಿಯನ್ನು ನಮ್ಮ ಬಾಡಿನೂ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಇದು ಯಾವ ಮೆಥಡಿಂದ ಅಂತಂದರೆ ರೇಡಿಯೇಷನ್ ಮೆಥಡಿಂದ. ಓಕೆ, ಸೊ ರೇಡಿಯೇಷನ್ ಅಂತಂದರೆ ಯಾವುದೇ ಮಾಧ್ಯಮ ಅವಶ್ಯಕತೆ ಇಲ್ಲದೆ, ಯಾವುದೇ ಮಾಧ್ಯಮವನ್ನು ಬಳಸ್ಕೊಳ್ಳದೆ ಹೀಟ್ ಅನ್ನೋದು ಒಂದು ಆಬ್ಜೆಕ್ಟಿಂದ ಇನ್ನೊಂದು ಆಬ್ಜೆಕ್ಟ್ಗೆ ಟ್ರಾನ್ಸ್ಫರ್ ಆಗೋದನ್ನೇ ನಾವು ರೇಡಿಯೇಷನ್ ಅಥವಾ ವಿಕಿರಣ ಅಂತ ಕರಿತೀವಿ. ಆಲ್ ಹಾಟ್ ಬಾಡೀಸ್ ರೇಡಿಯೇಟ್ ಹೀಟ್. ವೆನ್ ದಿಸ್ ಹೀಟ್ ಫಾಲ್ಸ್ ಆನ್ ಸಮ್ ಆಬ್ಜೆಕ್ಟ್, a part of it is reflected, a part is absorbed and a part may be transmitted. So ಈ ರೇಡಿಯೇಷನ್ ಮೂಲಕ ಎಲ್ಲ ಹಾಟ್ ಆಬ್ಜೆಕ್ಟ್ಸು ಸಹ ಹೀಟನ್ನು ಸರೌಂಡಿಂಗ್ಸ್ಗೆ ಟ್ರಾನ್ಸ್ಫರ್ ಮಾಡುತ್ತೆ, ಹಾಗೆ ಸರೌಂಡಿಂದ ನಮ್ಮ ಬಾಡಿಗೆ ಅಬ್ಸಾರ್ಬ್ ಮಾಡಿಕೊಳ್ಳುತ್ತೆ. ಸೊ ಯಾವಾಗ ಈ ಹೀಟ್ ಅನ್ನೋದು ಬೇರೆ ಆಬ್ಜೆಕ್ಟ್ ಮೇಲೆ ಬೀಳುತ್ತೋ ಆ ಆಬ್ಜೆಕ್ಟು ಆ ಹೀಟನ್ನು ರಿಫ್ಲೆಕ್ಟ್ ಮಾಡಬಹುದು ಅಥವಾ ಅಬ್ಸಾರ್ಬ್ ಮಾಡ್ಕೋಬಹುದು ಅಥವಾ ಟ್ರಾನ್ಸ್ಮಿಟ್ ಮಾಡಬಹುದು. ರಿಫ್ಲೆಕ್ಟ್ ಮಾಡೋದು ಅಂತಂದರೆ ಆ ಹೀಟನ್ನು ರಿಟರ್ನ್ ಅದೇ ಆಬ್ಜೆಕ್ಟ್ಗೆ ಸರೌಂಡಿಂಗ್ಸ್ಗೆ ಬಿಟ್ಕೊಡೋವಂಥದ್ದು. ಅಬ್ಸಾರ್ಬ್ ಅಂದರೆ ಹೀಟನ್ನು ಅಬ್ಸಾರ್ಬ್ ಮಾಡ್ಕೊಳ್ಳೋವಂಥದ್ದು. ಟ್ರಾನ್ಸ್ಮಿಟ್ ಮಾಡೋದು ಅಂದರೆ ಅದ್ರ ಮೂಲಕ ಹೊರ ಹೋಗೋದಕ್ಕೆ ಬಿಡೋ ಅಂಥದ್ದು. ಸೊ ಈ ಥರ ನಡೆಯುತ್ತೆ. ಅದಕ್ಕೋಸ್ಕರನೇ ನಾವು ಅಂಬ್ರೆಲಾಸನ್ನು ಯೂಸ್ ಮಾಡ್ಕೊಳ್ತೀವಿ. ಡೇ ಟೈಮಲ್ಲಿ ಬಿಸಿಲಲ್ಲಿ ನಾವು ಹೊರಗಡೆ ಹೋಗಬೇಕಾದ್ರೆ ಅಂಬ್ರೆಲಾಸನ್ನು ಯೂಸ್ ಮಾಡ್ಕೊಳ್ತೀವಿ. ಏನಾಗುತ್ತೆ ಅಲ್ಲಿ ಅಂಬ್ರೆಲಾ ಅಂತಂದರೆ ಅಂಬ್ರೆಲಾ ಮೇಲೆ ಬೀಳೋ ಅಂಥ ಹೀಟ್ ಅದು ಟ್ರಾನ್ಸ್ಮಿಟ್ ಆಗೋದಕ್ಕೆ ಬಿಡೋದಿಲ್ಲ, ಅದು ರಿಫ್ಲೆಕ್ಟ್ ಆಗುತ್ತೆ. ಅದ್ರ ಜೊತೆಗೆ ನಾವು ಬ್ಲ್ಯಾಕ್ ಅಂಬ್ರೆಲಾನ ಯೂಸ್ ಮಾಡಿದ್ರೆ ಆ ಬ್ಲ್ಯಾಕ್ ಅಂಬ್ರೆಲಾ ಏನು ಮಾಡುತ್ತೆ, ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ, ಜಾಸ್ತಿ ಹೀಟನ್ನು ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಸೊ ಇಲ್ಲಿ ಅದಕ್ಕೇ ಇಲ್ಲೊಂದು ಕ್ವೆಶನ್ ಸಹ ಅರೇಸ್ ಆಗಿದೆ. ವೈ ಆರ್ ಯು ಅಡ್ವೈಸ್ ಟು ಯೂಸ್ ಆ್ಯನ್ ಅಂಬ್ರೆಲಾ ವೆನ್ ಯು ಗೋ ಔಟ್ ಇನ್ ದ ಸನ್ ಅಂತ. ಸೊ ಸನ್ನಲ್ಲಿ
ಸೊ ಬಿಸಿಲು ಜಾಸ್ತಿ ಇದ್ದಾಗ ನಾವು ಅಂಬ್ರೆಲಾಸನ್ನು ಯಾಕೆ ತೊಗೊಂಡು ಹೋಗಬೇಕು ಅಂತಂದರೆ, ಅಂಬ್ರೆಲಾಸ್ ಏನು ಮಾಡ್ತವೆ ಅಂತಂದರೆ ಆ ಹೀಟಿಂದ, ಆ ಹೀಟಲ್ಲಿ ಅಂದರೆ ಸೂರ್ಯನ ಬೆಳಕಲ್ಲಿ ಇರುವಂತಹ ಯು ವಿ ರೇಸಿಂದ ನಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತೆ. ಸೊ ಹಾಗಾಗಿ ನಾವು ಅಂಬ್ರೆಲಾಸನ್ನು ಕ್ಯಾರಿ ಮಾಡ್ತೀವಿ. ಸೊ ಈ ಲೆಸನ್ನ ಇಂಟ್ರೊಡಕ್ಷನಲ್ಲಿ ಒಂದು ಕ್ವೆಶನ್ ಅರೈಸ್ ಆಗಿತ್ತು, ಏನು ಅಂತಂದರೆ ಸಮ್ಮರ್ ಸೀಸನಲ್ಲಿ ನಾವು ಕಾಟನ್ ಕ್ಲಾತ್ಸ್ ಹಾಗೆ ಲೈಟ್ ಕಲರ್ಡ್ ಕ್ಲಾತ್ಸನ್ನು ಹಾಕ್ಕೊಳ್ತೀವಿ, ವಿಂಟರ್ ಸೀಸನಲ್ಲಿ ವುಲ್ಲನ್ ಹಾಗೆ ಡಾರ್ಕ್ ಕಲರ್ಡ್ ಕ್ಲಾತ್ಸನ್ನು ಹಾಕ್ಕೊಳ್ತೀವಿ ಅಂತ. ಅದಕ್ಕೆ ಕಾರಣ ಇಲ್ಲಿ ಕೊಟ್ಟಿದ್ದಾರೆ, ಇಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗೋಣ. ನಾವು ಸಮ್ಮರ್ ಸೀಸನಲ್ಲಿ ಯಾವ ಥರದ ಕ್ಲಾತನ್ನು ಪ್ರಿಫರ್ ಮಾಡ್ತೀವಿ ಅಂದರೆ ಲೈಟ್ ಕಲರ್ಡ್ ಕ್ಲಾತ್ಸನ್ನು ಪ್ರಿಫರ್ ಮಾಡ್ತೀವಿ. ಹಾಗೆ ವಿಂಟರ್ ಸೀಸನ್ನಲ್ಲಿ ನಾವು ಯಾವ ಥರದ ಕ್ಲಾತ್ಸನ್ನು ಹಾಕ್ಕೊಳ್ತೀವಿ, ಡಾರ್ಕ್ ಕಲರ್ಡ್ ಕ್ಲಾತ್ಸನ್ನು ಯೂಸ್ ಮಾಡ್ತೀವಿ. ಯಾಕೆ ಅಂತಂದರೆ ಇಲ್ಲಿ ಒಂದು ಆ್ಯಕ್ಟಿವಿಟಿ ಕೊಟ್ಟಿದ್ದಾರೆ. ಸೊ ಅದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಸೊ ಏನದು ಆ್ಯಕ್ಟಿವಿಟಿ ಅಂತ ನೋಡ್ತಾ ಹೋಗೋಣ. ಚಿತ್ರದ ಮೂಲಕ ಅದನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಇಲ್ಲಿ ಈ ಆ್ಯಕ್ಟಿವಿಟಿಗೆ ನಾವು 2 ವೆಸಲ್ಸನ್ನು ತೊಗೋಬೇಕಾಗತ್ತೆ ಆಫ್ ಸೇಮ್ ಸೈಜ್. ಒಂದು ವೆಸಲನ್ನು ಬ್ಲ್ಯಾಕ್ ಕಲರಲ್ಲಿ ಕೋಟ್ ಮಾಡಬೇಕಾಗತ್ತೆ, ಇನ್ನೊಂದು ವೆಸಲನ್ನು ವೈಟ್ ಕಲರಲ್ಲಿ ಕೋಟ್ ಮಾಡಬೇಕಾಗತ್ತೆ. ಅದಾದ ನಂತರ 2 ಪಾತ್ರೆಗಳಲ್ಲೂ ಸಹ ಸೇಮ್ ಲೆವೆಲ್ಗೆ ವಾಟರನ್ನು ಫಿಲ್ ಮಾಡಬೇಕು. ವಾಟರನ್ನು ಫಿಲ್ ಮಾಡಿ ಆದಮೇಲೆ ಇದನ್ನು ನಾವೇನು ಮಾಡಬೇಕು, ಚೆನ್ನಾಗಿ ಬಿಸಿಲಿರೋವಂಥ ಪ್ಲೇಸಲ್ಲಿ, ಮಧ್ಯಾಹ್ನದ ಬಿಸಿಲಲ್ಲಿ ನಾವೇನು ಮಾಡಬೇಕು, 1 ಅವರಷ್ಟು ಹೊರಗಡೆ ಬಿಸಿಲಲ್ಲಿ ಇಡಬೇಕಾಗತ್ತೆ 2 ಪಾತ್ರೆಗಳನ್ನು. 1 ಅವರ್ ಆದ ನಂತರ ನಾವು 2 ಪಾತ್ರೆಯಲ್ಲಿರೋ ನೀರಿನ ಟೆಂಪರೇಚರನ್ನು ಅಳತೆ ಮಾಡಬೇಕು. ಸೊ ಟೆಂಪರೇಚರನ್ನು ಅಳತೆ ಮಾಡಿದಾಗ ಯಾವ ವಾಟರ್ ಜಾಸ್ತಿ ಬಿಸಿ ಇರುತ್ತೆ ಅಂತಂದರೆ ಅದು ಈ ಬ್ಲ್ಯಾಕ್ ಕಲರಲ್ಲಿರುವಂಥ ವಾಟರ್ನ ಹೀಟ್ ಲೆವೆಲ್ ಜಾಸ್ತಿ ಇರುತ್ತೆ, ಬಿಸಿ ಜಾಸ್ತಿ ಇರುತ್ತೆ, ಟೆಂಪರೇಚರ್ ಜಾಸ್ತಿ ಇರುತ್ತೆ ಕಂಪೇರ್ ಟು ವೈಟ್ ಕಲರ್ ಇರೋವಂಥ ಪಾತ್ರೆಯಲ್ಲಿ. ಈ ಪಾತ್ರೆಗೆ ಕಂಪೇರ್ ಮಾಡಿದ್ರೆ ಬ್ಲ್ಯಾಕ್ ಕಲರಲ್ಲಿ ಇರೋವಂಥ ವಾಟರ್ನ ಟೆಂಪರೇಚರು ಜಾಸ್ತಿ ಇರುತ್ತೆ. ಅಂದರೆ ಇದರ ಅರ್ಥ ಏನು ಅಂತಂದರೆ ಸಮ್ಮರ್ ಸೀಸನ್ನಲ್ಲಿ ನಾವು ಡಾರ್ಕ್ ಕಲರ್ ಅಥವಾ ಬ್ಲ್ಯಾಕ್ ಕಲರ್ ಈ ಕಲರ್ ಕ್ಲೋತ್ಸನ್ನು ಹಾಕ್ಕೊಂಡಾಗ ಈ ಡ್ರೆಸ್ಸಸ್ಸು, ಡಾರ್ಕ್ ಕಲರ್ ಇರೋವಂಥ ಡ್ರೆಸ್ಸಸ್ ಏನಾಗುತ್ತೆ, ಜಾಸ್ತಿ ಬಿಸಿಯನ್ನು ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಸೊ ಅದರಿಂದ ನಮಗೆ ಇನ್ನೂ ಬಿಸಿ ಅಂತ ಅನ್ನಿಸ್ತಾ ಇರುತ್ತೆ. ಸೊ ಹಾಗಾಗಿ ನಾವು ಕೂಲಾಗಿ ಫೀಲ್ ಆಗಬೇಕು ಅಂತಂದರೆ ಸಮ್ಮರ್ ಸೀಸನಲ್ಲಿ ಲೈಟ್ ಕಲರ್ಡ್ ಕ್ಲಾತ್ಸನ್ನು ಹಾಕ್ಕೋಬೇಕಾಗತ್ತೆ. ಓಕೆ, ಸೊ ಇಲ್ಲಿ ನೋಡ್ತಾ ಹೋಗೋಣ. ಡಾರ್ಕ್ ಸರ್ಫೇಸಸ್ ಅಬ್ಸಾರ್ಬ್ ಮೋರ್ ಹೀಟ್ ಆ್ಯಂಡ್ ದೇರ್ ಫೋರ್ ವಿ ಫೀಲ್ ಕಂಫರ್ಟಬಲ್ ವಿತ್ ಡಾರ್ಕ್ ಕಲರ್ಡ್ ಕ್ಲಾತ್ಸ್ ಇನ್ ವಿಂಟರ್ ಸೀಸನ್. ಸೊ ವಿಂಟರ್ ಸೀಸನ್ನಲ್ಲಿ ಏನಾಗುತ್ತೆ, ಡಾರ್ಕ್ ಕಲರ್ಡ್ ಕ್ಲಾತ್ಸನ್ನು ಹಾಕ್ಕೊಂಡಾಗ ಡಾರ್ಕ್ ಸರ್ಫೇಸಸ್ ಏನು ಮಾಡುತ್ತೆ, ಜಾಸ್ತಿ ಹೀಟನ್ನು ಅಬ್ಸಾರ್ಬ್ ಮಾಡ್ಕೊಳ್ತವೆ. ಸೊ ಅದರಿಂದ ನಮಗೆ ವಾರ್ಮ್ ಆಗಿ ಫೀಲ್ ಆಗ್ತೀವಿ ವಿಂಟರ್ ಸೀಸನಲ್ಲಿ. ಹಾಗೆ ಲೈಟ್ ಕಲರ್ಡ್ ಕ್ಲಾತ್ಸ್ ರಿಫ್ಲೆಕ್ಟ್ ಮೋಸ್ಟ್ ಆಫ್ ದ ಹೀಟ್ ದಟ್ ಫಾಲ್ಸ್ ಆನ್ ದೆಮ್ ಆ್ಯಂಡ್ ದೇರ್ ಫೋರ್ ವಿ ಫೀಲ್ ಮೋರ್ ಕಂಫರ್ಟಬಲ್ ವೇರಿಂಗ್ ದೆಮ್ ಇನ್ ಸಮ್ಮರ್ ಸೀಸನ್. ಸೊ ಲೈಟ್ ಕಲರ್ಡ್ ಕ್ಲಾತ್ಸು ಜಾಸ್ತಿ ಹೀಟನ್ನು ರಿಫ್ಲೆಕ್ಟ್ ಮಾಡುತ್ತೆ. ಹಾಗಾಗಿ ನಾವೇನು ಮಾಡ್ತೀವಿ, ಸಮ್ಮರ್ ಸೀಸನಲ್ಲಿ ಲೈಟ್ ಕಲರ್ಡ್ ಕ್ಲಾತ್ಸನ್ನು ಹಾಕ್ಕೊಳ್ತೀವಿ. ಅದರಿಂದ ನಮಗೆ ಸಮ್ಮರ್ ಸೀಸನಲ್ಲಿ ಕಂಫರ್ಟಬಲ್ ಅನಿಸುತ್ತೆ. ಸೊ ಇದರ ಬೇಸ್ ಮೇಲೇ ನಾವು ಸಮ್ಮರ್ ಸೀಸನಲ್ಲಿ ಲೈಟ್ ಕಲರ್ಡ್ ಕ್ಲಾತ್ಸನ್ನು ಪ್ರಿಫರ್ ಮಾಡ್ತೀವಿ, ಹಾಗೆ ವಿಂಟರ್ ಸೀಸನಲ್ಲಿ ಡಾರ್ಕ್ ಕಲರ್ಡ್ ಕ್ಲಾತ್ಸನ್ನು ಪ್ರಿಫರ್ ಮಾಡ್ತೀವಿ. ಅದರ ಜೊತೆಗೆ ವಿಂಟರ್ ಸೀಸನಲ್ಲಿ ವುಲ್ಲನ್ ಕ್ಲಾತ್ಸನ್ನು ಹಾಕ್ಕೊಳ್ತೀವಿ. ವುಲ್ಲನ್ ಕ್ಲಾತ್ಸನ್ನು ಯಾಕೆ ಹಾಕ್ಕೋಬೇಕು ಅಂತ ನೋಡೋಣ ಇಲ್ಲಿ. ಸೊ ವಿಂಟರ್ ಸೀಸನ್ನಲ್ಲಿ ನಾವು ವುಲ್ಲನ್ ಕ್ಲಾತ್ಸನ್ನು ಪ್ರಿಫರ್ ಮಾಡ್ತೀವಿ. ಯಾಕೆ ವುಲ್ಲನ್ ಕ್ಲಾತ್ಸನ್ನು ಪ್ರಿಫರ್ ಮಾಡ್ತೀವಿ ಅಂತಂದರೆ ವೂಲ್ ಈಸ್ ಅ ಪುವರ್ ಕಂಡಕ್ಟರ್ ಆಫ್ ಹೀಟ್. ವೂಲ್ ಅನ್ನೋದು ಹೀಟನ್ನ ಪುವರ್ ಕಂಡಕ್ಟರ್. ಓಕೆ, ಮೋರ್ ಓವರ್ ದೇರ್ ಈಸ್ ಏರ್ ಟ್ರ್ಯಾಪ್ಡ್ ಇನ್ ಬಿಟ್ವೀನ್ ದ ವೂಲ್ ಫೈಬರ್ಸ್. ವೂಲ್ ಫೈಬರ್ಸ್ನ ನಡುವೆ ಗ್ಯಾಪ್ಸ್ ಇರುತ್ತೆ ಅಲ್ವಾ. ಸೊ ಆ ಗ್ಯಾಪ್ಸಲ್ಲಿ ಏನಾಗುತ್ತೆ, ಏರು ತುಂಬಿಕೊಂಡಿರುತ್ತೆ. ಈಗಾಗಲೇ ನಾವು ಡಿಸ್ಕಷನ್ ಮಾಡಿದ ಹಾಗೆ ಏರ್ ಹಾಗೆ ವಾಟರು ಹೀಟನ್ನ ಪುವರ್ ಕಂಡಕ್ಟರ್ಸ್. ಸೊ ಯಾವಾಗ ಏರ್ ಜಾಸ್ತಿ ತುಂಬಿಕೊಂಡಿರುತ್ತೋ ಆಗ ನಮ್ಮ ಬಾಡಿಯಿಂದ ಬಿಡುಗಡೆ ಆಗುವಂತಹ ಹೀಟನ್ನು ಅಲ್ಲೇ ಟ್ರ್ಯಾಪ್ ಮಾಡುತ್ತೆ. ಅದು ನಮ್ಮ ಬಾಡಿಯಲ್ಲಿ ಬಿಡುಗಡೆ ಆಗುವಂತಹ ಹೀಟನ್ನು ಹೊರಗಡೆ ಹೋಗೋದಕ್ಕೆ ಬಿಡೋದಿಲ್ಲ. ಆ ಹೀಟಿಂದನೇ ನಮಗೆ ವಾರ್ಮ್ ಅಂತ ಅನಿಸುತ್ತೆ ವೆನ್ ವಿ ವೇರ್ ವುಲ್ಲನ್ ಕ್ಲೋತ್ಸ್. ಓಕೆ, ದ ಏರ್ ಪ್ರಿವೆಂಟ್ಸ್ ದ ಫ್ಲೋ ಆಫ್ ಹೀಟ್ ಫ್ರಮ್ ಅವರ್ ಬಾಡಿ ಟು ದ ಕೋಲ್ಡ್ ಸರೌಂಡಿಂಗ್ಸ್. ಸೊ ವಿ ಫೀಲ್ ವಾರ್ಮ್. ಇಲ್ಲಿ ಇನ್ನೊಂದು ಕ್ವೆಶನನ್ನು ಕೊಟ್ಟಿದ್ದಾರೆ, ನೋಡೋಣ ಇಲ್ಲಿ ಏನಂತ ಕೊಟ್ಟಿದ್ದಾರೆ ಅಂತ. ಸಪೋಸ್ ಯು ಆರ್ ಗಿವನ್ ದ ಚಾಯ್ಸ್ ಇನ್ ವಿಂಟರ್ ಆಫ್ ಯೂಸಿಂಗ್ either 1 thick blanket or 2 thin blankets joined together. ವಾಟ್ ವುಡ್ ಯು ಚೂಸ್ ಆ್ಯಂಡ್ ವೈ? ಇಲ್ಲಿ ವಿಂಟರ್ ಸೀಸನ್ನಲ್ಲಿ 2 ಥರದ ಬ್ಲ್ಯಾಂಕೆಟ್ಸನ್ನು ಕೊಟ್ಟಿದ್ದಾರೆ. ಒಂದು ಥಿಕ್ ಬ್ಲ್ಯಾಂಕೆಟನ್ನು ಕೊಟ್ಟಿದ್ದಾರೆ, ಹಾಗೆ ಇನ್ನೊಂದು 2 ಥಿನ್ ಬ್ಲ್ಯಾಂಕೆಟ್ಸ್ ಜಾಯಿಂಟ್ ಟುಗೆದರ್. 2 ಬ್ಲ್ಯಾಂಕೆಟ್ಸನ್ನು ಕೊಡ್ತಾರೆ, 2 ಥರದ ಬ್ಲ್ಯಾಂಕೆಟ್ಸ್. ಒಂದು ಥಿಕ್ ಆಗಿದೆ, ಇನ್ನೊಂದು ಏನು ಅಂದರೆ 2 ಥಿನ್ ಬ್ಲ್ಯಾಂಕೆಟ್ಸನ್ನು ಜಾಯಿನ್ ಮಾಡಿದ್ದಾರೆ. ಹಾಗಾದರೆ ಈ 2 ಬ್ಲ್ಯಾಂಕೆಟ್ಸಲ್ಲಿ ನೀವು ಯಾವುದನ್ನು ಪ್ರಿಫರ್ ಮಾಡ್ತೀರಾ ಅಂತ. ಸೊ ಇಲ್ಲಿ ಒಂದು ಕ್ಲೂನು ಸಹ ಕೊಟ್ಟಿದ್ದಾರೆ. ಏನದು ಕ್ಲೂ ಅಂತಂದರೆ
ದೇರ್ ವುಡ್ ಬಿ ಅ ಲೇಯರ್ ಆಫ್ ಏರ್ ಇನ್ ಬಿಟ್ವೀನ್ ದ ಬ್ಲ್ಯಾಂಕೆಟ್ಸ್ ಅಂತ. ಸೊ ಯಾವುದನ್ನು ನಾವು ಪ್ರಿಫರ್ ಮಾಡ್ತೀವಿ ಅಂತಂದರೆ 2 ಥಿನ್ ಬ್ಲ್ಯಾಂಕೆಟ್ಸು ಜಾಯಿನ್ ಆಗಿರೋದನ್ನೇ ಪ್ರಿಫರ್ ಮಾಡ್ತೀವಿ. ಯಾಕೆಂತಂದರೆ 2 ಥಿನ್ ಬ್ಲ್ಯಾಂಕೆಟ್ಸ್ ಆದರೂ ಸಹ ಅವುಗಳ ನಡುವೆ ಏರ್ ಅನ್ನೋದು ಫಿಲಪ್ ಆಗಿರುತ್ತೆ. ಯಾವಾಗ ಏರ್ ಇರುತ್ತೋ ಆ ಏರ್ ಏನಾಗುತ್ತೆ, ನಮ್ಮ ಬಾಡಿಯಲ್ಲಿ ಬಿಡುಗಡೆ ಆಗುವಂಥ ಹೀಟನ್ನು ಸರೌಂಡಿಂಗ್ಸ್ಗೆ ಹೋಗೋದಕ್ಕೆ ಬಿಡೋದಿಲ್ಲ. ಸೊ ಹಾಗಾಗಿ ವಿ ಕ್ಯಾನ್ ಚೂಸ್ 2 ಥಿನ್ ಬ್ಲ್ಯಾಂಕೆಟ್ಸ್ ಜಾಯಿಂಟ್ ಟುಗೆದರ್. ಓಕೆ, ಸೊ ಇವಿಷ್ಟು ಪಾಯಿಂಟ್ಸು ಈ ಲೆಸನ್ನಲ್ಲಿ ಕವರ್ ಆಗಿರೋಂತಹ ಪಾಯಿಂಟ್ಸು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ಸ್ ಆಗಿದೆ. ನೀವು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ತಗೊಂಡ್ರೂ ಸಹ ಇದರ ಮೇಲೆ ಕ್ವೆಶನ್ಸು ಅರೈಸ್ ಆಗಿರುತ್ತೆ. ಓಕೆ, ಸೊ ನೆಕ್ಸ್ಟ್ ವಿಡಿಯೋಲಿ ನಾವೇನು ಮಾಡೋಣ ಅಂತಂದರೆ ಈ ಲೆಸನ್ ಮೇಲೆ ಯಾವ ಥರದ ಕ್ವೆಶನ್ಸ್ ಅರೈಸ್ ಆಗಬಹುದು ಅನ್ನೋದನ್ನು ಕ್ವೆಶನ್ಸನ್ನು ತೊಗೊಂಡು ಆನ್ಸರ್ಸನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ಅದು ತುಂಬಾ ಯೂಸ್ಫುಲ್ ಆಗಿರುತ್ತೆ ಅಂತ ಭಾವಿಸ್ತೀನಿ. ಐ ಹೋಪ್ ಈ ವಿಡಿಯೋ ತಮ್ಮೆಲ್ಲರಿಗೂ ತುಂಬ ಯೂಸ್ಫುಲ್ ಆಗಿರುತ್ತೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ತಮ್ಮೆಲ್ಲರಿಗೂ ಯೂಸ್ಫುಲ್ ಆಗಿದೆ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.